ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಟಿ ಪಾಸ್ ಆಗ್ಬೇಕು ಅನ್ಕೊಂಡಿರ್ತಾರಲ್ಲ, ಸೊ ಎಲ್ಲರೂ ಇತಿಹಾಸ ಓದ್ತಾರೆ, ರಾಜ್ಯಶಾಸ್ತ್ರ ಓದ್ತಾರೆ. ಸೊ ಅದೇ ರೀತಿ ವ್ಯವಹಾರ ಅಧ್ಯಯನ ಏನು ಮಾಡೋಂಗಿಲ್ಲ, ಓದಂಗಿಲ್ಲ. ಇತಿಹಾಸ ಕೂಡ ಓದ್ತಾರೆ. ಸೊ ಇವೆಲ್ಲ ಓದ್ತಾರೆ. ಕೊನೆಯಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂದ್ರೆ, ಇಲ್ಲಿ ಕೊನೆಯಲ್ಲಿ ಇರ್ತಕ್ಕಂಥ ವ್ಯವಹಾರ ಅಧ್ಯಯನ ಮತ್ತು ಅರ್ಥಶಾಸ್ತ್ರ ಸಾಕಷ್ಟು ಮಂದಿ ಓದಂಗಿಲ್ಲ. ಯಾಕಂದ್ರೆ ಟಿಲಿ ಎಲ್ಲ ಥರದಿಂದ ಕ್ವಶನ್ಗಳು ಬರ್ತಿರ್ತಾವೆ. ಸೊ ಇದೇನಾದ್ರೂ ನೀವು ಓದ್ಕೊಂಡಿಲ್ಲ ಅಂದ್ರೆ ಸೊ ನಿಮ್ಮದು ಸ್ಕೋರು ಖಂಡಿತ ಇಲ್ಲಿ ಏನಾಗುತ್ತೆ, ಕಡಿಮೆ ಆಗಿಬಿಡುತ್ತೆ. ಸೊ ನಿಮಗೆ ಸಹಕಾರಿ ಆಗಲಿ ಅಂತೇಳಿ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದ ಸೊ ಪ್ರಶ್ನೆಗಳನ್ನು ಏನು ಮಾಡ್ತಾ ಇದ್ದೀನಿ ಇಲ್ಲಿ, ಸೊ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ. ಸೊ ಇಲ್ಲಿ ಕೇವಲ ನಾನು ಸೊ ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಸಾಧ್ಯ ಆದರೆ ಸೊ ಬೇಗ ನೋಡ್ತಾ ಬನ್ನಿ, ಸ್ಕೋರ್ ಮಾಡ್ತಾ ಬನ್ನಿ. ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನೀವು ಹೆಚ್ಚು ಹೇಗೆ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಸೊ ನಮಗೂ ಕೂಡ ಸಪೋರ್ಟ್ ಸಿಕ್ಕಾಗುತ್ತೆ. ಸೊ ಈ ವಿಡಿಯೋ ಕೊನೆಯ ಕ್ಷಣದಲ್ಲಿ ಯಾಕೆ ಮಾಡ್ತಾ ಇದ್ವಿ ಅಂದರೆ, ಸೊ ನಿಮಗೆ ಒಂಥರ ರಿವಿಷನ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಟೈಮಲ್ಲಿ ಏನು ಮಾಡ್ತಾ ಇದ್ವಿ, ಈ ವಿಡಿಯೋನ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡ್ತೀವಿ. ಹಿಂದೆ ನಾವು ಈಗ ಆಲ್ರೆಡಿ ಏನು ಮಾಡಿದ್ವಿ ಇಲ್ಲಿ, ಸೊ 8ನೇ ತರಗತಿಗೆ ಸಂಬಂಧಿಸಿದ ಒಟ್ಟು 5 ಚಾಪ್ಟರ್ಗಳನ್ನು ಆಲ್ರೆಡಿ ನೋಡಿದ್ವಿ. ಮತ್ತು ಅರ್ಥಶಾಸ್ತ್ರದ ನೋಡಿದ್ವಿ. ಈಗ ಮುಂದುವರಿದ ಸೊ ಇಲ್ಲ 9ನೇ ತರಗತಿಯ ಅರ್ಥಶಾಸ್ತ್ರ ಹಾಗೂ ವ್ಯವಹಾರ ಅಧ್ಯಯನದ ಸೊ ಎಲ್ಲ ಚಾಪ್ಟರ್ಗಳನ್ನು ನೋಡ್ತಾ ಹೋಗೋಣ. ಸೊ ಬನ್ನಿ, ಇಲ್ಲಿ 9ನೇ ತರಗತಿಗೆ ಸಂಬಂಧಿಸಿದ ಸೊ ಚಾಪ್ಟರ್ 14ನೇ ಚಾಪ್ಟರ್ ಅರ್ಥಶಾಸ್ತ್ರದ ಅಧ್ಯಾಯ ನೋಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಆರ್ಥಿಕ ರಚನೆ ಅಂತ ಕೊಟ್ಟಿದ್ದಾರೆ ಮೊದಲ ಅಧ್ಯಾಯವನ್ನು. ಸೊ ಇಲ್ಲಿ ಮೊದಲ ಪ್ರಶ್ನೆ ಇರಿ, ಅರ್ಥಶಾಸ್ತ್ರದ 3 ವಲಯಗಳು ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯ ಅಂತ ಬರ್ತಿದ್ದಾವೆ. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಪ್ರಾಚೀನ ಭಾರತದಲ್ಲಿ ರೂಢಿಯಲ್ಲಿದ್ದ ವ್ಯವಹಾರ ಪದ್ಧತಿ ಎಂದರೆ ಏನು? ಸೊ ಪ್ರಾಚೀನ ವ್ಯವಸ್ಥೆಯಲ್ಲಿ ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ಇತ್ತಂದ್ರೆ ವಸ್ತು ವಿನಿಮಯ ಪದ್ಧತಿ ಇತ್ತು. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬನ್ನಿ, ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. 3ನೇ ಪ್ರಶ್ನೆ, ಕೃಷಿ ಆಧಾರಿತ ಅರ್ಥವ್ಯವಸ್ಥೆಯು ಕೈಗಾರಿಕಾ ಆಧಾರಿತ ಅರ್ಥವ್ಯವಸ್ಥೆಯಾಗಿ ಪರಿವರ್ತನೆಯಾಗಲು ಪ್ರಮುಖ ಕಾರಣ ಏನಂತ ಕೇಳಿದ್ದಾರೆ. ಸೊ ಇದಕ್ಕೆ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್, ಆರ್ಥಿಕ ರಚನೆಯು ಪರಿವರ್ತನೆಯಾಗಲು ಪ್ರಭಾವಿಸಿದ ಪ್ರಮುಖ ಅಂಶ ಯಾವುದು? ಅದು ಪರಿವರ್ತನೆ ಆಗಲಿಕ್ಕೆ ಪ್ರಭಾವ ಆಗಿರ್ತಕ್ಕಂಥ ಪ್ರಮುಖ ಅಂಶ ಯಾವುದಿಲ್ಲ ಅಂದ್ರೆ ತಂತ್ರಜ್ಞಾನದ ಬದಲಾವಣೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಅದೇ ರೀತಿ 5ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆ ನೀಡ್ತಿರ್ತಕ್ಕಂಥ ಸೊ ಪ್ರಮುಖ ವಲಯ ಯಾವುದಂದ್ರೆ ಸೇವಾ ವಲಯ ಅಂತಕ್ಕಂಥದ್ದು. ಸೊ 6ನೇ ಪ್ರಶ್ನೆ, ಭಾರತದ ಕೃಷಿಯು ವಾಣಿಜ್ಯೀಕರಣಗೊಳ್ಳಲು ಪ್ರಮುಖ ಕಾರಣವೇನು? ಭಾರತದ ಕೃಷಿ ವಾಣಿಜ್ಯೀಕರಣಗೊಳ್ಳಲು ಪ್ರಮುಖ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಕೃಷಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದ್ದು. ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಸರಳ ಅರ್ಥವ್ಯವಸ್ಥೆಯಲ್ಲಿ ಆದಾಯದ ಪ್ರಮುಖ ಮೂಲಗಳೆಂದರೆ ಯಾವ್ಯಾವ ಬರ್ತವೆ? ಸರಳ ಅರ್ಥವ್ಯವಸ್ಥೆಯಲ್ಲಿ ಆದಾಯದ ಪ್ರಮುಖ ಮೂಲಗಳೆಂದರೆ ಗೃಹ ಘಟಕಗಳು, ಉದ್ಯಮ ಘಟಕಗಳು ಅಂತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಡಿ ಆಗುತ್ತೆ. 8ನೇ ಪ್ರಶ್ನೆ ನೋಡ್ತಾ ಬನ್ನಿ, ಸ್ವತಂತ್ರ ಪೂರ್ವ ಭಾರತದ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣವನ್ನು ತಿಳಿಸಿ. ಸೊ ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್, ಭಾರತದ ಆಧುನಿಕ ಕೃಷಿ ವ್ಯವಸ್ಥೆಯಲ್ಲಿ ಕಂಡುಬರುವ ನಕಾರಾತ್ಮಕ ಅಂಶವೇನು? ಯಾವ್ದು ಬರ್ತಾ ನಕಾರಾತ್ಮಕ ಅಂಶ ಅಂದ್ರೆ ಪರಿಸರ ಮಾಲಿನ್ಯ ಮತ್ತು ಮಣ್ಣಿನ ಸವೆತ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ, ಆಪ್ಷನ್ ಡಿ. ನೆಕ್ಸ್ಟ್ ಅದೇ ರೀತಿ 10ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಉತ್ಪಾದನಾಂಗವಲ್ಲದಿರುವುದು ಯಾವುದು? ಉತ್ಪಾದನಾಂಗ ಅಲ್ಲ ಅಂತ ಕೇಳಿದ್ದಾರೆ. ಸೊ ತೆರಿಗೆ ಅಂತಕ್ಕಂಥದ್ದು ಇದಕ್ಕೆ ಉತ್ಪಾದನಾಂಗ ಅಲ್ಲ. ಭೂಮಿ, ಶ್ರಮ, ಬಂಡವಾಳ ಅಂತಕ್ಕಂಥದ್ದು ಇದನ್ನು ಕೂಡ 2023ರಲ್ಲಿ ಸೊ ಪ್ರಶ್ನೆ ಕೇಳಿದ್ದಾರೆ. ಸೊ ಇದನ್ನ ಕ್ರಮವಾಗಿ ಕೂಡ ಕೇಳಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನು? ತೆರಿಗೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಕೃಷಿ ವಲಯದ ಕಾರ್ಮಿಕರು ಕೈಗಾರಿಕಾ ವಲಯಕ್ಕೆ ವರ್ಗಾವಣೆಯಾಗಲು ಪ್ರಮುಖ ಕಾರಣವೇನು? ಸೊ ನೋಡಿಲಿ, ಕೃಷಿ ವಲಯದ ಕಾರ್ಮಿಕರು ಕೈಗಾರಿಕಾ ವಲಯಕ್ಕೆ ವರ್ಗಾವಣೆಯಾಗಲು ಪ್ರಮುಖ ತಡೆಯಾಗಿರುವುದು ಏನಂತ ಕೇಳಿದ್ದಾರೆ ಇಲ್ಲಿ. ಸೊ ಇದಕ್ಕೆ 11ಕ್ಕೆ ಸರಿಯಾದ ಉತ್ತರ ನೋಡ್ತಾ ಬನ್ನಿ ನೀವು ಇಲ್ಲಿ, ಕೌಶಲ್ಯ ಮತ್ತು ತರಬೇತಿಯ ಕೊರತೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಏನಿಲ್ಲಿ ಕೌಶಲ್ಯ ಮತ್ತು ತರಬೇತಿಯ ಕೊರತೆ, ಆಪ್ಷನ್ ಡಿ. ನೆಕ್ಸ್ಟ್ ಅದೇ ರೀತಿ 12ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿ ಮೊದಲು ಆರಂಭವಾದ ದೇಶ ಬ್ರಿಟನ್ ಅಂತಕ್ಕಂಥದ್ದು ಪ್ರಮುಖ ಉತ್ತರ. ನೆಕ್ಸ್ಟ್ ಸರಿಯಾದ ಉತ್ತರ, ವಾಣಿಜ್ಯ ಬೆಳೆಗೆ ಉದಾಹರಣೆ ಎಂದರೆ ಸೊ ವಾಣಿಜ್ಯ ಬೆಳೆಗೆ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಇದಕ್ಕೆ ಕಬ್ಬು ಅಂತಕ್ಕಂಥದ್ದು ಸರಿಯಾದ ಉತ್ತರ. 1 ಅಂಕದು ಕೂಡ ನೋಡ್ತಾ ಹೋಗೋಣ. ಇಲ್ಲಿ ಆರ್ಥಿಕ ರಚನೆಯನ್ನು ವ್ಯಾಖ್ಯಾನಿಸಿರಿ. ಸೊ ಆರ್ಥಿಕ ರಚನೆ ಅಂದ್ರೆ ಇಲ್ಲಿ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಲ್ಲಿನ
ಉತ್ಪಾದನೆ, ಉದ್ಯೋಗ ಸ್ವರೂಪ, ಆದಾಯ ಮಟ್ಟ, ತಂತ್ರಜ್ಞಾನ ಬಳಕೆ ಮುಂತಾದವು ಬದಲಾವಣೆಗೆ ಏನಂತ ಕರೀತಾರೆ ಇಲ್ಲಿ? ಆರ್ಥಿಕ ರಚನೆ ಅಂತ ಕರಿತಾ ಬರ್ತಾರೆ ಇಲ್ಲಿ. 15ನೇ ಪ್ರಶ್ನೆ, ಅರ್ಥವ್ಯವಸ್ಥೆಯ 3 ವಲಯಗಳು. ನಿಮ್ಗೆ ಆಲ್ರೆಡಿ ಹೇಳಿದ್ವಿ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 16ನೇ ಪ್ರಶ್ನೆ, ಪ್ರಾಚೀನ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣ ಯಾವುದು? ಸೊ ಇಲ್ಲಿ ಪ್ರಮುಖ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಕೃಷಿಗೆ ಪ್ರಾಧಾನ್ಯತೆಯನ್ನು ಅತಿ ಹೆಚ್ಚು ಕೊಡ್ತಿದ್ರು ಇಲ್ಲಿ. ಸೊ ಮೊದಲು ಏನು ಮಾಡ್ತಿದ್ರು? ಕೃಷಿಗೆ ಅತಿ ಹೆಚ್ಚು ಮಹತ್ವ ಕೊಡ್ತಿದ್ರು. 17ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿಯಿಂದ ಉದಯವಾದ ವರ್ಗ ಯಾವುದು? ಕೈಗಾರಿಕಾ ಕ್ರಾಂತಿಯಿಂದ ಉದಯವಾಗಿರ್ತಕ್ಕಂಥ ವರ್ಗ ಬಂಡವಾಳಶಾಹಿ ವರ್ಗ. ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಎಂದರೇನು? ಈ ಥರದ ಪ್ರಶ್ನೆಗಳು ಸಾಕಷ್ಟು ಬಾರಿ ಕೇಳಿದಿರಲಿ. ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಎಂದರೆ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲದ ಸ್ಥಿತಿಯೇ ಸ್ಥಿರಾತ್ಮಕ. ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ, ಅದಕ್ಕೆ ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಅಂತ ಕರೀತಾರೆ. 1991ರಲ್ಲಿ ನೂತನ ಆರ್ಥಿಕ ನೀತಿ ಏನಾಯ್ತು? ಜಾರಿಗೆ ಬರ್ತೈತಿ. 3 ಪ್ರಮುಖ ಅಂಶಗಳನ್ನು ಹೊರಡಿಸುತ್ತೆ. ಯಾವ್ಯಾವಪ್ಪ ಅಂದ್ರಲ್ಲಿ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ ಅಂತಕ್ಕಂತೇಳಿ 3 ಅಂಶಗಳು ಯಾವಂದ್ರೆ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ. 20ನೇ ಪ್ರಶ್ನೆ, ಸಾವಯವ ಬೇಸಾಯ ಎಂದರೇನು? ಸಾವಯವ ಬೇಸಾಯ ಎಂದರೆ ಕೃಷಿ ತಮಗೆ ಅಗತ್ಯಕ್ಕೆ ತಕ್ಕಂತೆ ಆಹಾರ ಬೆಳೆಯನ್ನು ಬೆಳೆಯುವುದು. ನೋಡಿಲಿ. 20ನೇ ಪ್ರಶ್ನೆ ನೋಡ್ತಾ ಬನ್ನಿ. ಸಾವಯವ ಬೇಸಾಯ ಎಂದರೇನಂತ ಕೇಳಿದ್ದಾರೆ. ಸಾವಯವ ಬೇಸಾಯ ಅಂದರೆ ಜೈವಿಕ ಗೊಬ್ಬರ ಹಾಗೂ ಜೈವಿಕ ಕ್ರಿಮಿನಾಶಕಗಳ ಬಳಕೆಯ ಪರಿಸರ ಸ್ನೇಹಿ ಬೇಸಾಯ. ನೆಕ್ಸ್ಟ್ ಅದೇ ರೀತಿ 21ನೇ ಪ್ರಶ್ನೆ ನೋಡ್ತಾ ಬನ್ನಿ. ಜೀವನಾಧಾರ ಬೇಸಾಯದ ಅರ್ಥ ಬರೆಯಿರಿ ಅಂತ ಕೇಳಿದ್ದಾರೆ. ಇದು ನೋಡ್ತಾ ಬನ್ನಿ ನೀವಿಲ್ಲಿ. ಕೃಷಿಕರು ತಮಗೆ ಅಗತ್ಯಕ್ಕೆ ತಕ್ಕಂತೆ ಆಹಾರವನ್ನು ಬೆಳೆಯುವುದು ಏನಂತ ಕರೀತಾರೆ? ಇಲ್ಲಿ ಜೀವನಾಧಾರ ಬೇಸಾಯದ ಅರ್ಥ ಅಂತ ಕರೀತಾರೆ. 22, ಆದಾಯದ ಮೂಲಗಳು ಯಾವುವು? ಆದಾಯದ ಮೂಲಗಳು ಗೃಹ ಘಟಕ, ಇನ್ನೊಂದು ಯಾವ್ದು ಬರುತ್ತಿಲ್ಲ? ಉದ್ಯಮ ಘಟಕ. ಇಲ್ಲಿ 2 ಬರ್ತವೆ. ಒಂದು ಯಾವುದು? ಗೃಹ ಘಟಕ ಬರ್ತಾ, ಇನ್ನೊಂದು ಉದ್ಯಮ ಘಟಕ ಬರ್ತದೆ. 23ನೇ ಪ್ರಶ್ನೆ, ಉದ್ಯೋಗದ ಮೂಲಗಳನ್ನು ಹೆಸರಿಸಿ. ಯಾವ ಬರ್ತಾ ಉದ್ಯೋಗದ ಮೂಲಗಳಂದ್ರೆ ಕೃಷಿ ಬರ್ತಾ, ಅದೇ ರೀತಿ ಕೈಗಾರಿಕೆ ಬರ್ತಾ, ಅದೇ ರೀತಿ ಸೇವಾ ವಲಯ ಅಂತ ಕೂಡ ಬರ್ತೈತಿ. ಇವು 3 ಏನಾಗ್ತೈತಿ? ಉದ್ಯೋಗದ ಮೂಲಗಳಾಗಿರ್ತವೆ. ನೆಕ್ಸ್ಟ್ ಅದೇ ರೀತಿ 15ನೇ ಅಧ್ಯಾಯ ನೋಡ್ತಾ ಬನ್ನಿ. ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳಂತ ಕೊಟ್ಟಿದ್ದಾರೆ. ಏನಿದು 15ನೇ ಚಾಪ್ಟರ್, ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು. ಪ್ರಶ್ನೆಗಳು ಈ ರೀತಿ ಇದಾವೆ. ಭಾರತದ ಜನರ ಪ್ರಮುಖ ಉದ್ಯೋಗ. ನೋಡಿ, ಭಾರತದ ಜನರ ಪ್ರಮುಖ ಉದ್ಯೋಗ ಅಂದ್ರೆ ಕೃಷಿ. ಇವುಗಳಲ್ಲಿ ಪ್ರಾಥಮಿಕ ವಲಯಕ್ಕೆ ಸೇರದ ಉದ್ಯೋಗವೆಂದರೆ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಸೇರಿದ ಅಲ್ಲ, ಸೇರದ ಉದ್ಯೋಗ ಅಂತ ಕೇಳಿದ್ದಾರೆ. ಕಟ್ಟಡ ನಿರ್ಮಾಣ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. 3ನೇ ಪ್ರಶ್ನೆ, ಕೈಗಾರಿಕೆಯು ನೋಡಿಲೆ, ಕೈಗಾರಿಕೆಯು ಈ ಕೈಗಾರಿಕೆಗೆ ಕಚ್ಚಾ ವಸ್ತುಗಳನ್ನು ಪೂರೈಸುವುದು. ಯಾವುದಕ್ಕೆ ಕಚ್ಚಾ ವಸ್ತು ಪೂರೈಸುತ್ತಂದ್ರೆ ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಪೂರೈಕೆ ಮಾಡುತ್ತೆ. 4ನೇ ಪ್ರಶ್ನೆ, ಇವುಗಳಲ್ಲಿ ಸೇವಾ ವಲಯಕ್ಕೆ ಸೇರುವ ಉದ್ಯೋಗವೆಂದರೆ, ಸೇವಾ ವಲಯಕ್ಕೆ ಸೇರ್ತಕ್ಕಂಥ ಪ್ರಮುಖ ಉದ್ಯೋಗ ಯಾವುದಿಲ್ಲ ಅಂದರೆ ಬ್ಯಾಂಕಿಂಗ್ ಅಂತಕ್ಕಂಥದ್ದು ಇದು ಸೇವಾ ವಲಯಕ್ಕೆ ಸೇರ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ತಾ ಬನ್ನಿ. ದ್ವಿತೀಯ ವಲಯಕ್ಕೆ ಹೀಗೆ ಅಂತೂ ಕರೆಯುವರು. ದ್ವಿತೀಯ ವಲಯಕ್ಕೆ ತಯಾರಿಕಾ ವಲಯ ಅಂತಲೂ ಕೂಡ ಕರಿತಾ ಬರ್ತಾರೆ. ನೋಡಿಲಿ, ದ್ವಿತೀಯ ವಲಯ ಆದರೂ ಕೊಡ್ಬೋದು ಎಕ್ಸಾಮಲ್ಲಿ, ತಯಾರಿಕಾ ವಲಯ ಆದರೂ ಕೊಡ್ಬೋದು. 6ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ತೃತೀಯ ವಲಯದ ಉದ್ಯೋಗಕ್ಕೆ ಉದಾಹರಣೆಯಾಗಿರುವುದು. ತೃತೀಯ ವಲಯಕ್ಕೆ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಇವನ್ನೆಲ್ಲವನ್ನು ಕೇಳಿದ್ದಾರೆ. ಇಲ್ಲಿ ಏನು ಕೇಳ್ತಾ ಇದ್ರೆ ತೃತೀಯ ವಲಯಕ್ಕೆ ಉದಾಹರಣೆ ಕೊಡ್ತಾ ಬನ್ನಿ ನೀವು ಇಲ್ಲಿ. 6ನೇ ಪ್ರಶ್ನೆ ಸರಿಯಾದ ಉತ್ತರ ಸಾರಿಗೆ ಸಂಪರ್ಕ ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಇವುಗಳಲ್ಲಿ ಅರಣ್ಯ ಆಧಾರಿತ ಕೈಗಾರಿಕೆ ನೋಡ್ರಿ. 7ನೇ ಪ್ರಶ್ನೆ, ಅರಣ್ಯ ಆಧಾರಿತ ಕೈಗಾರಿಕೆ ಅಂದ್ರೆ ಇಲ್ಲಿ ಕಾಗದದ ಕೈಗಾರಿಕೆ. ಯಾವುದಿಲ್ಲಿ? ಕಾಗದ ತಯಾರಿಕೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಸಾರ್ವಜನಿಕ ವಲಯದ ಕೈಗಾರಿಕೆಯ ಒಡೆತನವನ್ನು ಹೊಂದಿರುವವರು. ಇದಕ್ಕೆ 8ಕ್ಕೆ ಸರಿಯಾದ ಉತ್ತರ ನೋಡ್ತಾ ಬನ್ನಿ. ಸರ್ಕಾರ ಅಂತಕ್ಕಂಥದ್ದು ಏನಾಗಿರುತ್ತೆ? ಅದರ ಒಡೆತನವನ್ನು ಪಡೆದಿರ್ತದೆ. ಸಾರ್ವಜನಿಕ ವಲಯದ ಕಂಪನಿಗೆ ಉದಾಹರಣೆಯಾಗಿರುವುದು. ಸಾರ್ವಜನಿಕ ವಲಯಕ್ಕೆ ಸೇರಿರುವುದು ಯಾವುದು? BHEL ಅಂತಕ್ಕಂಥದ್ದು ಸಾರ್ವಜನಿಕ ಒಡೆತನಕ್ಕೆ ಸೇರಿದ ಕಂಪನಿ. 10ನೇ ಪ್ರಶ್ನೆ, ಯಾಕೆ ಈ ಕಂಪನಿ ಮೇಲೆ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇವುಗಳನ್ನು ಕೂಡ ನೀಟಾಗಿ ನೋಡ್ತಾ ಬನ್ನಿ. ಸಾರ್ವಜನಿಕ ವಲಯದ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆಯಾಗಲು ಕಾರಣವಾದ ಕೈಗಾರಿಕಾ ನೀತಿ ಯಾವುದು?
ಇದಕ್ಕೆ ನಿಮ್ಗೆ ಗೊತ್ತಿರುವ ಹಾಗೆ 1956ರ ಭಾರತ ಸರ್ಕಾರ ನೀತಿ ಅಂತಕ್ಕಂಥದ್ದು. 11ನೇ ಪ್ರಶ್ನೆ, ಮೂಲ ರಾಷ್ಟ್ರದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದು 2 ಅಥವಾ ಹೆಚ್ಚಿನ ದೇಶಗಳಲ್ಲಿ ಉದ್ಯಮಗಳನ್ನು ಹೊಂದಿರುವ ಕಂಪನಿಗಳನ್ನು ಹೀಗೆ ಅಂತ ಕರೀತಾರೆ. ನೋಡಿಲೆ ಮೂಲ ಏನಾಗಿರ್ತೈತಿ ಇಲ್ಲಿ, ಒಂದು ಕಡೆ ಮೂಲ ಕೇಂದ್ರ ಕಚೇರಿ ಹೊಂದಿರುತ್ತೆ, 2 ಅಥವಾ 2ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಉದ್ಯಮಗಳನ್ನು ಕೂಡ ಏನು ಮಾಡಿರ್ತದೆ, ಹೊಂದಿರ್ತೈತಿ. ಸೊ ಅದಕ್ಕೆ ಏನಂತ ಕರೀತಾರೆ ಇಲ್ಲಿ? ಸೊ 11ಕ್ಕೆ ಸರಿಯಾದ ಉತ್ತರ ಬಹುರಾಷ್ಟ್ರೀಯ ಕಂಪನಿ ಅಂತ ಕರೀತಾರೆ. ಸೊ ಒಂದಕ್ಕಿಂತ ಹೆಚ್ಚು ಕಡೆ ಅದು ತನ್ನ ಇದೇನಂತ ಕಂಪನಿಗಳನ್ನು ಹೊಂದಿರ್ತದೆ. 12ನೇ ಪ್ರಶ್ನೆ, ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ ಬಹುರಾಷ್ಟ್ರೀಯ ಕಂಪನಿಗಳೆಂದರೆ? ಸೊ ಭಾರತದಲ್ಲಿ ಯಾವುದು ಇದು ಮಾಡ್ತೀವಿ ಬಹುರಾಷ್ಟ್ರೀಯ ಕಂಪನಿಗೆ ಉದಾಹರಣೆ ಆಗುತ್ತೆ ಅಂದ್ರೆ ಸೋನಿ ಅಂತಕ್ಕಂಥದ್ದು ಇದಕ್ಕೆ ಉದಾಹರಣೆ. ಯಾಕಂದ್ರೆ BHEL, BSNL, HMT ಅಂತಕ್ಕಂಥದ್ದಲ್ಲ, ಸೋನಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. 13ನೇ ಪ್ರಶ್ನೆ, 1991ರ ಆರ್ಥಿಕ ಸುಧಾರಣೆ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡೈತಿ. ಸೊ ನಿಮಗೆ ಗೊತ್ತಿರಲಿ, ಖಾಸಗೀಕರಣಕ್ಕೆ ಅಂದ್ರೆ ಖಾಸಗಿಯವರು ಕೂಡ ಏನು ಮಾಡ್ಬೋದು, ಒಡೆತನವನ್ನು ಹೊಂದ್ಬೋದು ಅಂತೇಳಿ ಇದು. ಸೊ ಅದಕ್ಕೆ ಅನುಕೂಲ ಮಾಡಿಕೊಟ್ಟೈತಿ ಖಾಸಗೀಕರಣ, ಇದಕ್ಕೆ ಸರಿಯಾದ ಉತ್ತರ. 14ನೇ ಪ್ರಶ್ನೆ ನೋಡ್ತಾ ಬನ್ನಿ, ತೃತೀಯ ವಲಯವನ್ನು ಹೀಗೂ ಕರೆಯುವರು. ಸೊ ಇದಕ್ಕೆ ತೃತೀಯ ವಲಯವನ್ನು ಏನಂತ ಕರೀತಾರೆ ಅಂದ್ರೆ ಸೇವಾ ವಲಯ ಅಂತಲೂ ಕೂಡ ಕರಿತಾ ಬರ್ತಾರೆ. ನೆಕ್ಸ್ಟ್ ಅದೇ ರೀತಿ 15ನೇ ಪ್ರಶ್ನೆ, ಬ್ಯಾಂಕುಗಳು ಇವರ ನಡುವೆ ಸಂಪರ್ಕವನ್ನು ಏರ್ಪಡಿಸುತ್ತವೆ. ಯಾರ ನಡುವೆ ಸಂಪರ್ಕವನ್ನು ಏರ್ಪಡಿಸ್ತವೆ ಅಂದರೆ ಹೂಡಿಕೆದಾರರು ಮತ್ತು ಉಳಿತಾಯಗಾರರು. ಇದು ಕೂಡ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಹೂಡಿಕೆದಾರರು, ಇನ್ನೊಂದು ಯಾವುದು ಉಳಿತಾಯದಾರರು. ಇದಕ್ಕೆ ಆಪ್ಷನ್ ಬಿ ಸರಿಯಾಗಿರ್ತದೆ. 16ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತೀಯ ಜನರ ನಿರೀಕ್ಷಿತ ಜೀವಿತ ಅವಧಿ ಎಷ್ಟು? 2011ರ ಪ್ರಕಾರ ಅಂದರೆ 66.9 ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ಬಂದ ವರ್ಷ? ಸೊ 17ನೇ ಪ್ರಶ್ನೆ, ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ಬಂದಿದ್ದು 2001. ಇದು ಕೂಡ TTಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 18ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಸಾಕ್ಷರತೆಯ ಪ್ರಮಾಣ ಎಷ್ಟಿರುತ್ತೆ? 75.36 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. 19ನೇ ಪ್ರಶ್ನೆ ನೋಡ್ತಾ ಬನ್ನಿ, ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆ ಯಾವುದು? ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆ ಕಾಫಿ ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಯಾಕಂದ್ರೆ ಅತಿ ಹೆಚ್ಚಾಗಿ ಕಾಫಿಯನ್ನು ಕೂಡ ನಾವು ಬೆಳಿತೀವಿ. ಕರ್ನಾಟಕದಲ್ಲಿ ಕೃಷಿಯನ್ನು ಅವಲಂಬಿಸಿರುವ ಜನಸಂಖ್ಯೆ ಪ್ರಮಾಣ ಅತಿ ಹೆಚ್ಚಾಗಿ ನಮ್ಮದು ಕೃಷಿಯನ್ನು ಅವಲಂಬನೆ ಆಗಿರ್ತೈತೆ. ಅದು ಎಷ್ಟು ಪರ್ಸೆಂಟ್ ಅಂದ್ರೆ 52% ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಕರ್ನಾಟಕದ ಕರಾವಳಿಯ ಉದ್ದ ಎಷ್ಟು? ಕರ್ನಾಟಕದ ಕರಾವಳಿಯ ಉದ್ದ 320 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 22ನೇ ಪ್ರಶ್ನೆ, ಅತಿ ದೊಡ್ಡ ಸಾರ್ವಜನಿಕ ವಲಯ ಉದ್ಯಮವೆಂದರೆ ಯಾವುದು? ಅತಿ ದೊಡ್ಡ ಸಾರ್ವಜನಿಕ ಉದ್ಯಮ ವಲಯ ಅಂದ್ರೆ HAL. ಇವುಗಳಲ್ಲಿ ಇನ್ಫೋಸಿಸ್, BHEL ಮತ್ತು ಅದೇ ರೀತಿ ITI. ಇದಕ್ಕಿಂತ ಹೆಚ್ಚಿಗೆ ದೊಡ್ಡದು ಯಾವುದು ಅಂದ್ರೆ ಇಲ್ಲಿ HAL ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಇದ್ರ ವಿಸ್ತೃತ ರೂಪ ಗೊತ್ತಿರೋದು ನಿಮ್ಗೆ, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಂತಕ್ಕಂಥದ್ದು. 23ನೇ ಪ್ರಶ್ನೆ ನೋಡ್ತಾ ಬನ್ನಿ, ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲೆಂದು ಕರೆಯಲ್ಪಡುವ ಕರ್ನಾಟಕದ ಜಿಲ್ಲೆಗಳು? ಸೊ ನಿಮಗೆ ಗೊತ್ತಿರಲಿ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಅಂತೂ ಅಲ್ಲ, ನಿಮಗೆ ಗೊತ್ತಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅನ್ನೋದನ್ನ ಏನಂತ ಕರೀತಾರೆ? ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲು ಅಂತ ಕರಿತಾ ಬರ್ತಾರೆ. ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಕೊಂತಾರೆ, ಚಿಕ್ಕಮಗಳೂರು ಇರ್ಬೋದು ಬಿಡ ಅಂತೇಳಿ. 24ನೇ ಪ್ರಶ್ನೆ, ಕರ್ನಾಟಕದಲ್ಲಿ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಸೊ 24ಕ್ಕೆ ಸರಿಯಾದ ಉತ್ತರ ನೋಡ್ರಿ, ದಕ್ಷಿಣ ಕನ್ನಡ. ಇದಕ್ಕೆ ಆಲ್ರೆಡಿ ನೋಡಿದಿರಿ. ಸೊ ಹುಬ್ಬಳ್ಳಿ ಅಂತಕ್ಕಂಥದ್ದು. ಸೊ 24ಕ್ಕೆ ಸರಿಯಾದ ಉತ್ತರ ನೈಋತ್ಯ ವಲಯವನ್ನು ಹೊಂದಿರೋದು ಹುಬ್ಬಳ್ಳಿ. ಕರ್ನಾಟಕದ ಅರ್ಥವ್ಯವಸ್ಥೆಗೆ ಹೆಚ್ಚಿನ ಆದಾಯ ಒದಗಿಸುತ್ತಿರುವ, ನೋಡಲೇ ಭಾರತ ಅಲ್ಲ, ಕರ್ನಾಟಕದ ಅರ್ಥವ್ಯವಸ್ಥೆಗೆ ಹೆಚ್ಚಿನ ಆದಾಯವನ್ನು ಒದಗಿಸುತ್ತಿರುವ ವಲಯ ಯಾವುದು ಅಂತ ಕೇಳಿದ್ದಾರೆ. ಸೊ ಹೀಗಾಗಿ ಸೇವಾ ವಲಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಮುಂದುವರೆದು ನೋಡ್ತಾ ಹೋಗೋಣ. ಅದೇ ರೀತಿ 1 ಅಂಕದ ಪ್ರಶ್ನೆ ಕೂಡ ನೋಡ್ತಾ ಹೋಗೋಣ. ಭಾರತದ ಅರ್ಥವ್ಯವಸ್ಥೆಯನ್ನು ಎಷ್ಟು ವಲಯಗಳಾಗಿ ವರ್ಗೀಕರಿಸಲಾಗಿದೆ? ಸೊ ನಿಮಗೆ ಗೊತ್ತಿದೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ. 3 ವಲಯಗಳಾಗಿ ವರ್ಗೀಕರಿಸೈತಿ. 27ನೇ ಪ್ರಶ್ನೆ, ಭಾರತದ ಜನರ ಮುಖ್ಯ ಉದ್ಯೋಗ ಯಾವುದು? ಭಾರತ ಜನರ ಮುಖ್ಯ ಉದ್ಯೋಗ ಕೃಷಿ ಅಂತಕ್ಕಂಥದ್ದು. ಭಾರತ ಜನರ ಮುಖ್ಯ ಉದ್ಯೋಗ ಯಾವುದಿಲ್ಲಿ? ಕೃಷಿ ಅಂತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ದ್ವಿತೀಯ ವಲಯದಲ್ಲಿ ಉದ್ಯೋಗಗಳನ್ನು ಹೆಸರಿಸಿ. ಸೊ ವಿವಿಧ ಕೈಗಾರಿಕೆಗಳು ಬರ್ತವೆ, ಕಟ್ಟಡ ನಿರ್ಮಾಣ, ಅದೇ ರೀತಿ ವಿದ್ಯುತ್ ಉತ್ಪಾದನೆಯಲ್ಲಿ ಬರ್ತವೆ, ದ್ವಿತೀಯ ವಲಯದಲ್ಲಿ ಬರ್ತಕ್ಕಂಥವು. ಸೊ ನೆಕ್ಸ್ಟ್ ನೋಡ್ರಿ, 29ನೇ ಪ್ರಶ್ನೆ ನೋಡ್ತಾ ಬನ್ನಿ. ಕೃಷಿ ಆಧಾರಿತ ಕೈಗಾರಿಕೆಗೆ ಉದಾಹರಣೆಯನ್ನು ಬರೆಯಿರಿ. ಸೊ ಇದಕ್ಕೆ ಉದಾಹರಣೆ
ಸಕ್ಕರೆ ಕೈಗಾರಿಕೆ, ಹತ್ತಿ ಕೈಗಾರಿಕೆ, ಅದೇ ರೀತಿ ಸೆಣಬು ಕೈಗಾರಿಕೆ ಅಂತಕ್ಕಂಥದ್ದು. 30ನೇ ಪ್ರಶ್ನೆ, ಬಹುರಾಷ್ಟ್ರೀಯ ಕಂಪನಿ ಎಂದರೆ ಏನು? ಬಹುರಾಷ್ಟ್ರೀಯ ಕಂಪನಿ ಅಂದರೆ ಮೂಲ ರಾಷ್ಟ್ರದಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು 2 ಅಥವಾ 2ಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ಉದ್ಯಮಗಳನ್ನು ಹೊಂದಿ ಆರ್ಥಿಕ ವ್ಯವಹಾರಗಳನ್ನು ನಡೆಸುತ್ತಿರುವ ಉದ್ಯಮಗಳನ್ನು ಬಹುರಾಷ್ಟ್ರೀಯ ಕಂಪನಿ ಅಂತ ಕರೀತಾರೆ. ಇಲ್ಲಿ ಅರ್ಥ ಆಯ್ತು ಅನ್ಕೊಂತೀನಿ. 31ನೇ ಪ್ರಶ್ನೆ, ನೂತನ ಆರ್ಥಿಕ ಸುಧಾರಣೆ ನೀತಿ ಯಾವಾಗ ಜಾರಿಗೆ ಬಂದಿತು? ಸೊ ಇದಕ್ಕೆ ಸರಿಯಾದ ಉತ್ತರ 1991ರಲ್ಲಿ ಏನಾಗುತ್ತದೆ, ಜಾರಿಗೆ ಬರ್ತದೆ. ನಿಮ್ಗೆ ಗೊತ್ತು, ಇದನ್ನು ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಯಾವುದು? 1991. 32ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಒಡೆತನದಲ್ಲಿರುವ ಕರ್ನಾಟಕದ ಬಂದರುಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕರ್ನಾಟಕ ಅನ್ನೋದು ಕರ್ನಾಟಕದಲ್ಲಿ ಅಂದ್ರೆ ನವಮಂಗಳೂರು. ಸೊ ಯಾರು ಉದ್ಘಾಟನೆ ಮಾಡ್ತಿರೋದನ್ನ ಇಂದಿರಾ ಗಾಂಧಿ ಅವರು ಉದ್ಘಾಟನೆ ಮಾಡ್ತಾರೆ. ನವಮಂಗಳೂರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಅದೇ ರೀತಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು? ಇದು ಕೂಡ ಲಾಸ್ಟ್ ಟೈಮಲ್ಲಿ ಎಕ್ಸಾಮಲ್ಲಿ ಕೂಡ ಹಿಂದೆ TTL ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಥಾಪನೆ ಆಗಿರೋದು ಯಾವಾಗ ಅಂದ್ರೆ 1913ರಲ್ಲಿ. ಈಗ ಈ ಚಾಪ್ಟರ್ ಆಲ್ರೆಡಿ ಏನಾಯ್ತದೆ, ಕಂಪ್ಲೀಟ್ ಆಯಿತು. ಸೊ ನಾವು ಮುಂದುವರೆದು ಮತ್ತೆ ಮುಂದಿನ ಚಾಪ್ಟರನ್ನು ನೋಡ್ತಾ ಹೋಗೋಣ. ಸೊ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. 16ನೇ ಅಧ್ಯಾಯ 9ನೇ ತರಗತಿಯಲ್ಲಿ ವ್ಯವಹಾರ ನಿರ್ವಹಣೆ ಅಂದರೆ ಯಾವ ಚಾಪ್ಟ್ರಲ್ಲಿ? ವ್ಯವಹಾರ ನಿರ್ವಹಣೆ. ಮೊದಲ ಪ್ರಶ್ನೆ, ಕ್ರಮಬದ್ಧವಾಗಿ ಕೆಲಸ ಹಂಚುವುದನ್ನು ಹೀಗೆಂದು ಕರೆಯುವರು. ನೋಡಿಲ್ಲಿ, ಕ್ರಮಬದ್ಧವಾಗಿ ಕೆಲಸವನ್ನು ಹಂಚಿಕೆ ಮಾಡುವುದಕ್ಕೆ ಏನಂತ ಕರೀತಾರೆ ಅಂದರೆ ಕಾರ್ಯ ವಿಭಜನೆ ಅಂತ ಕರೀತಾರೆ. ಕಾರ್ಯ ಅಂದರೆ ಕೆಲಸ, ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಕಾರ್ಯ ವಿಭಜನೆ. 2ನೇ ಪ್ರಶ್ನೆ, ಭವಿಷ್ಯದ ಕಾರ್ಯನಿರ್ವಹಣೆಯನ್ನು ನೋಡಿಲಿ, ಭವಿಷ್ಯದ ಕಾರ್ಯಾಚರಣೆಯನ್ನು ಮುಂದಾಗಿ ನಿರ್ಧರಿಸುವುದು. ಸೊ ಇದಕ್ಕೆ ಉತ್ತರ ಯೋಜನೆ ಅಂತಕ್ಕಂಥದ್ದು. ಸೊ ಅಡ್ವಾನ್ಸ್ ಆಗಿ ಪ್ಲಾನಿಂಗ್ ಏನು ಮಾಡ್ತೀವಲ್ಲ ಅದಕ್ಕೆ ಸರಿಯಾಗಿರ್ತದೆ. ನಿರ್ವಹಣೆಯ ಮೂಲ ಏರ್ಪಾಡುಗಳನ್ನು ನಿರ್ದಿಷ್ಟ ದಿಕ್ಕಿನಲ್ಲಿ ಕೊಂಡೊಯ್ಯುವುದು. ಸೊ ಇದಕ್ಕೆ ನೇತೃತ್ವ ಅಂತ ಕರೀತಾರೆ. ನೋಡಿ, ಜವಾಬ್ದಾರಿ ತಗೊಂಡು ಮುಖಂಡತ್ವ ತಗೊಂತಾರಲ್ಲ, ಅದಕ್ಕೆ ನೇತೃತ್ವ ಅಂತ ಕರೀತಾರೆ. ನಿರ್ವಹಣೆ ಎಂದರೆ ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ. ನಿರ್ವಹಣೆ ಅಂದ್ರೆ ಮ್ಯಾನೇಜ್ಮೆಂಟ್ ಅಂತ ಕರೀತಾರಲ್ಲ ನೀವು. ಸೊ ನಿರ್ವಹಣೆ ಅಂದ್ರೆ ಏನಂತ ಕರೀತಾರೆ ಇಲ್ಲಿ? ಸೊ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ. ಈ ಹೇಳಿಕೆಯನ್ನು ನೀಡಿದವರು, ಈ ಹೇಳಿಕೆಗಳಿಗೆ ಸಂಬಂಧಪಟ್ಟಂಗೆ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಇದನ್ನು ಹೇಳಿದವರು ಯಾರಪ್ಪ ಅಂದ್ರೆ ಇಲ್ಲಿ JL ಹೇಲ್ಸ್ ಅಂತಕ್ಕಂತಾರೆ. ಇದಕ್ಕೆ ಸೊ ಈ ಹೇಳಿಕೆಯನ್ನು ನೀಡುತ್ತಾರೆ. ಸೊ 1 ಅಂಕದ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗೋಣ ನಾವಿಲ್ಲಿ. ನಿರ್ವಹಣೆಯ ತತ್ವಗಳು ಯಾವ್ಯಾವ ಬರ್ತವೆ ಅಂದರೆ ಕಾರ್ಯವಿಭಜನೆ, ಅಧಿಕಾರ, ಜವಾಬ್ದಾರಿ, ಶಿಸ್ತು, ಏಕರೂಪತೆ, ಇವೆಲ್ಲ ಏನು ಬರ್ತವೆ ಇಲ್ಲಿ? ಸೊ ನಿರ್ವಹಣೆಯ ಜವಾಬ್ದಾರಿ ಆಗಿರ್ತವೆ. ಸೊ ನಾವು ಅಧಿಕಾರ ತಗೋಬೇಕು, ಜವಾಬ್ದಾರಿ ಇರಬೇಕು, ಶಿಸ್ತು ಇರಬೇಕು. ಅದೇ ರೀತಿ ಏಕರೂಪದ ಆದೇಶಗಳು ಕೂಡ ಇಲ್ಲಿ ಕಂಡು ಬರ್ತವೆ, ನಿರ್ದೇಶನ ಇರುತ್ತೆ. ಸೊ ಇವೆಲ್ಲ ಅಂಶಗಳನ್ನು ಬರ್ತಾವಲ್ಲಿ, ಸಾಮಾನ್ಯವಾಗಿ ಗೊತ್ತಿರ್ತಾವೆ ನಿಮಗೆ. ನಿರ್ಧಾರ ತೆಗೆದುಕೊಳ್ಳುವ ಪ್ರಾಮುಖ್ಯತೆಗಳು ಏನು? ಸಮಸ್ಯೆ ವಿಶ್ಲೇಷಣೆ ಮಾಡುವುದು, ಯೋಜನೆ ಮಾಡುವುದು, ಧೈರ್ಯ ಮತ್ತು ತಾಳ್ಮೆ ಬೇಕು. ನೋಡಿಲಿ, ಒಂದು ನಿರ್ಧಾರ ತೆಗೆದುಕೊಳ್ಬೇಕಂದ್ರೆ ಸಮಸ್ಯೆ ವಿಶ್ಲೇಷಣೆ ಮಾಡಬೇಕು, ಯೋಜನೆಯನ್ನು ತಯಾರು ಮಾಡಬೇಕು, ಧೈರ್ಯ, ತಾಳ್ಮೆ, ಅದರ ಜೊತೆಗೆ ಮುಂದಾಲೋಚನೆ ಕೂಡ ನಮಗಿರಬೇಕು. ಸೊ ಇದೆಲ್ಲ ಏನಾಗಿರ್ತದೆ, ನಿರ್ಧಾರ ತೆಗೆದುಕೊಳ್ಳುವ ಪ್ರಮುಖ ಪ್ರಾಮುಖ್ಯತೆಗಳು ಕಂಡು ಬರ್ತವೆ ಇಲ್ಲಿ. 7ನೇ ಪ್ರಶ್ನೆ, ನಿರ್ವಹಣೆಯ ಕಾರ್ಯಕ್ಷೇತ್ರಗಳನ್ನು ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾರೆ. ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ ಮತ್ತು ಸಂಯೋಜನೆ, ಇವು ಏನಾಗ್ತವೆ, ಕೊನೆಯಲ್ಲಿ ನಿಯಂತ್ರಣ ಬರ್ತದೆ. ಇವು ನಿರ್ವಹಣೆಯ ಕಾರ್ಯಕ್ಷೇತ್ರಗಳಾಗಿರ್ತವೆ. ಸೊ 8ನೇ ಪ್ರಶ್ನೆ ನೋಡಿಲ್ಲಿ ಏನು ಕೊಟ್ಟಿದ್ದಾರೆ, ಕೈಗಾರಿಕಾ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಹೆಚ್ಚು ಭಿನ್ನವಾಗಿದೆ. ವೈಯಕ್ತಿಕ ನಿರ್ಧಾರ ಏನಾಗಿರ್ತೈತಿ, ಗುಂಪಿಗಿಂತ ಏನಾಗಿರ್ತೈತಿ, ಹೇಗೆ ಭಿನ್ನವಾಗಿರ್ತದೆ ಅಂತ ಹೇಳ್ತಾರೆ. ವೈಯಕ್ತಿಕ ನಿರ್ಧಾರ ಅಂದ್ರೆ ಒಬ್ಬ ವ್ಯಕ್ತಿ ಏನಾಗಿರ್ತಾನ ತಗೊಂತಾನ. ಇಲ್ಲಿ ಏಕ ವ್ಯಕ್ತಿ ಏನಾಗಿರ್ತಾನ, ಸಂಸ್ಥೆಯ ಮಾಲೀಕತ್ವ ಒಡೆತನವನ್ನು ಹೊಂದಿರ್ತಾನ. ಸೊ ಅದ್ರ ಜೊತೆಗೆ ಗುಂಪು ನಿರ್ಧಾರಕ್ಕೆ ಏನು ವ್ಯತ್ಯಾಸ ಅಂದ್ರೆ ಇಲ್ಲಿ ಹಲವು ಮಂದಿ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ. ಅದ್ರ ಜೊತೆಗೆ ಹಲವು ಮಂದಿ ಅಂದ್ರೆ ಗುಂಪಿನಲ್ಲಿ ಎಲ್ಲರೂ ಪಾಲುದಾರರು ಕೂಡ ಆಗಿರ್ತಾರೆ. ಅವರೆಲ್ಲರೂ ಜವಾಬ್ದಾರಿ ನಿರ್ಧಾರಗಳನ್ನು ಸೇರಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಇಲ್ಲಿ. ಹೀಗಾಗಿ ಅದಕ್ಕೂ ಇದಕ್ಕೂ ಇಷ್ಟು ವ್ಯತ್ಯಾಸ ಇರ್ತದೆ. ನೆಕ್ಸ್ಟ್ ಅದೇ ರೀತಿ 9ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಇಲ್ಲಿ, ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ಸಂಘಟಕ ಗಮನಿಸಬೇಕಾದ ಅಂಶ ಅಂತ ಕೇಳಿದ್ದಾರೆ. ಸಮಸ್ಯೆಯನ್ನು ಮೊದಲನೇದಾಗಿ ವಿಶ್ಲೇಷಣೆ ಮಾಡಬೇಕು, ಕಾರ್ಯಗತ ಮಾಡಲು ಯೋಜನೆಯನ್ನು ರೂಪಿಸಬೇಕು, ಸಮಸ್ಯೆ ವಿಶ್ಲೇಷಿಸಿ ಯೋಜನೆ ರೂಪಿಸಿ, ಧೈರ್ಯ ಮತ್ತು ತಾಳ್ಮೆಯನ್ನು ಪಾಲಿಸಬೇಕು. ಸೊ ಅದ್ರ ಜೊತೆಗೆ ಮುಂದಾಲೋಚನೆ, ವಿವೇಕ ರೀತಿಯಿಂದ ಕೊನೆಯಲ್ಲಿ ಏನು ಮಾಡಬೇಕು, ನಿರ್ಧಾರ ತೆಗೆದುಕೊಳ್ಬೇಕು. ಹೀಗಾಗಿ ಇದಕ್ಕೆ ಸರಿಯಾಗಿ ಉತ್ತರ ಆಗುತ್ತದೆ. ಈಗ ಅರ್ಥ ಆಯ್ತು ಅನ್ಕೊಂತೀನಿ. ಮುಂದೆ ಬರ್ತಕ್ಕಂಥದ್ದು
ಸೊ ಭಾಗ 2 ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಕೇವಲ ವ್ಯವಹಾರ ಅಧ್ಯಯನ ಮತ್ತು ಅರ್ಥಶಾಸ್ತ್ರ ನೋಡ್ತಾ ಇದ್ವಿ. ಸೊ ಮುಂದುವರೆದು ನೋಡ್ತಾ ಹೋಗೋಣ. ಸೊ ಮತ್ತೆ ನೆಕ್ಸ್ಟ್ ಒಂದನೇದಾಗಿ ಇವೆರಡು ಚಾಪ್ಟರ್ ಆದ ನಂತರ 31ನೇ ಚಾಪ್ಟರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. 31ನೇ ಚಾಪ್ಟರ್ ನೋಡ್ತಾ ಹೋಗೋಣ. 31ನೇ ಚಾಪ್ಟರ್ ನೋಡ್ರಿ, ಹಣ ಮತ್ತು ಸಾಲ ಅಂತ ಇದೆ. ಯಾವುದು? 31ನೇ ಚಾಪ್ಟರ್ ಹಣ ಮತ್ತು ಸಾಲ. ಪ್ರಶ್ನೆಗಳು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ವಸ್ತು ವಿನಿಮಯ ಪದ್ಧತಿ ಇವು ಏನಿಲ್ಲ ಸರಕು ವಿನಿಮಯ ಪದ್ಧತಿ ಅಂದ್ರೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬನ್ನಿ. ಆಪ್ಷನ್ ಬಿ, ಸರಕುಗಳನ್ನು ನೋಡಿಲೆ ಸರಕುಗಳಿಗೆ ವಿನಿಮಯ ಮಾಡುವುದು. ಏನಿಲ್ಲ ಸರಕುಗಳಿಗೆ ವಿನಿಮಯ ಮಾಡೋದಕ್ಕೆ ಏನಂತ ಕರೀತಾರೆ ಇಲ್ಲಿ? ವಸ್ತು ವಿನಿಮಯ ಅಂತ ಕರಿತಾ ಬರ್ತಾರೆ ಇಲ್ಲಿ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿ ಇರ್ತದೆ. ಎರಡನೇ ಪ್ರಶ್ನೆ, ಭಾರತದ ರೂಪಾಯಿ ಸಂಸ್ಕೃತದ ಈ ಪದದಿಂದ ಬಂದೈತಿ. ಭಾರತದ ರೂಪಾಯಿ ಅಂತಕ್ಕಂಥದ್ದೆಲ್ಲ ಸಂಸ್ಕೃತದ ಯಾವುದರಿಂದ ಬಂದೈತಿ ಅಂತ ಕೇಳಿದ್ದಾರೆ. ರೂಪ್ಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತದೆ. ಆಪ್ಷನ್ ಬಿ ಏನಿಲ್ಲಿ ರೂಪ್ಯ ಅನ್ನೋದು. ಮೂರನೇ ಪ್ರಶ್ನೆ, ಹಣದ ಪ್ರಾಥಮಿಕ ಕಾರ್ಯವೆಂದರೆ ವಿನಿಮಯ ಮಾಧ್ಯಮವಾಗಿದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಲೋಹದ ಹಣಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಚಿನ್ನದ ನಾಣ್ಯಗಳು ಇದಕ್ಕೆ ಏನಾಗಿರ್ತದೆ? ಲೋಹದ ಹಣಕ್ಕೆ ಉದಾಹರಣೆ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 5ನೇ ಪ್ರಶ್ನೆ, ಭಾರತದಲ್ಲಿ ನೋಟು ಚಲಾವಣೆಯ ಏಕಸ್ವಾಮ್ಯ ಅಧಿಕಾರ ಹೊಂದಿರುವುದು. ನೋಟು ಚಲಾವಣೆಯ ಅಧಿಕಾರ ಸ್ವಾಮ್ಯ ಹೊಂದಿರುವುದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಬ್ಯಾಂಕುಗಳು ಚೆಕ್ಗಳು ನೋಡಿಲ್ಲ, ಬ್ಯಾಂಕುಗಳ ಚೆಕ್ಗಳು, ಕ್ರೆಡಿಟ್ ಕಾರ್ಡ್, ಅದೇ ರೀತಿ ಡೆಬಿಟ್ ಕಾರ್ಡ್ಗಳು ಈ ಹಣಕ್ಕೆ ಉದಾಹರಣೆಯಾಗಿದೆ. ಸೊ ಇದಕ್ಕೆ ಬ್ಯಾಂಕ್ ಹಣ ಅಂತ ಕರಿತಾ ಬರ್ತಾರೆ. ನೆಕ್ಸ್ಟ್ ಅದೇ ರೀತಿ 7ನೇ ಪ್ರಶ್ನೆ, ಪ್ರಾಥಮಿಕವಾಗಿ ನಬಾರ್ಡ್ ಈ ವಲಯಗಳಿಗೆ ಹಣಕಾಸು ಸೌಲಭ್ಯವನ್ನು ಒದಗಿಸುತ್ತದೆ. ಇದು ಇಂಪಾರ್ಟೆಂಟ್. ಸೊ ಆಲ್ರೆಡಿ ಏನಾಗಿದೆ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಸೊ ಯಾರಿಗೆ ಹಣಕಾಸಿನ ಸಾಲವನ್ನು ಕೊಡ್ತೈತಿ ಅಂದ್ರೆ ಕೃಷಿಗೆ ಏನು ಮಾಡುತ್ತಿದ್ದು ಹಣಕಾಸು ಸೌಲಭ್ಯವನ್ನು ಕಲ್ಪಿಸಿಕೊಡ್ತೈತಿ ನಬಾರ್ಡ್ ಅಂತಕ್ಕಂಥದ್ದು. 8ನೇ ಪ್ರಶ್ನೆ, ಬ್ಯಾಂಕುಗಳು ಅತಿ ಹೆಚ್ಚು ಬಡ್ಡಿದರ ನೀಡುವ ಠೇವಣಿ ಎಂದರೆ. ಸೊ ಇದಕ್ಕೆ 8ಕ್ಕೆ ಸರಿಯಾದ ಉತ್ತರ ನಿಶ್ಚಿತ ಠೇವಣಿ. ಇಲ್ಲಿಕ್ಕೇನಿಲ್ಲ, ನಿಶ್ಚಿತ ಠೇವಣಿ ಖಾತೆ ಅಂತ ಕರೀತಾರೆ. ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ 1949 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. 10ನೇ ಪ್ರಶ್ನೆ, ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಹೊಂದಿರುವವರು. ಬ್ಯಾಂಕಿನ ಮೇಲೆ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಹೊಂದಿರುವವರು ಯಾರಿಲ್ಲಿ? ಭಾರತೀಯ ರಿಸರ್ವ್ ಬ್ಯಾಂಕ್ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳಲ್ಲಿ ಸೇರಿಲ್ಲ. ಭಾರತೀಯ ರಿಸರ್ವ್ ಬ್ಯಾಂಕ್ ಅನೇಕ ಕಾರ್ಯಗಳನ್ನು ಹೊಂದಿರ್ತೈತಿ. ಇವುಗಳಲ್ಲಿ 3 ಸೇರಿದ್ದವು, 1 ಯಾವುದು ಸೇರಿಲ್ಲ ಅಂತ ಕೇಳಿದ್ದಾರೆ. ಸೊ 11ಕ್ಕೆ ವಿದೇಶಿ ವ್ಯಾಪಾರ ನಡೆಸುವುದು ಇದಕ್ಕೆ ಸೇರಿರುವುದಿಲ್ಲ. ವಿದೇಶಿ ವ್ಯಾಪಾರವನ್ನು ನಡೆಸುವುದು. ಅದೇ ರೀತಿ 12ನೇ ಪ್ರಶ್ನೆ ನೋಡ್ತಾ ಬನ್ನಿ. ಹಣವನ್ನು ಅರ್ಥೈಸಿ. ಹಣ ಅಂತಕ್ಕಂಥದ್ದನ್ನು ನೀವೇನು ಮಾಡಬೇಕು? ಅರ್ಥೈಸಿ ಅಂತ ಕೇಳಿದ್ದಾರೆ. ಸೊ ಹಣ ಅಂದ್ರೆ ಇಲ್ಲಿ ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವ್ಯವಹಾರಿ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟ ವಸ್ತುವೇ ಹಣ ಅಂತ ಕರಿತಾ ಬರ್ತಾರೆ. 13ನೇ ಪ್ರಶ್ನೆ ನೋಡ್ತಾ ಬನ್ನಿ. ವಸ್ತು ವಿನಿಮಯ ಪದ್ಧತಿ ಎಂದರೇನು? ಪುರಾತನ ಕಾಲದಲ್ಲಿ ಜನರು, ಈಗ ಆಲ್ರೆಡಿ 8ನೇ ತರಗತಿಯಲ್ಲಿ ನೋಡಿದ್ದೀರಿ. ಈಗ ಪುರಾತನ ಕಾಲದಲ್ಲಿ ಜನರು ಏನು ಮಾಡ್ತಿದ್ರು? ಹಣವನ್ನು ಬಳಸದೆ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ತಿದ್ರು. ಈ ಪದ್ಧತಿನ ಏನಂತಾರ? ವಸ್ತು ವಿನಿಮಯ ಪದ್ಧತಿ ಅಂತ ಕರೀತಾರೆ. 14ನೇ ಪ್ರಶ್ನೆ, ಬ್ಯಾಂಕ್ ಹಣಕ್ಕೆ ಉದಾಹರಣೆಯನ್ನು ಬರೆಯಿರಿ. ಸೊ ಬ್ಯಾಂಕ್ ಹಣಕ್ಕೆ ಉದಾಹರಣೆ ಚೆಕ್, ಡಿಡಿ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಂತಕ್ಕಂಥದ್ದು ಬ್ಯಾಂಕ್ ಹಣಕ್ಕೆ ಉದಾಹರಣೆ ಆಗಿರ್ತವೆ. 15ನೇ ಪ್ರಶ್ನೆ, ಭಾರತದ ಕೇಂದ್ರ ಬ್ಯಾಂಕಿನ ಹೆಸರೇನು? ಭಾರತದ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು RBI ಇದಕ್ಕೆ ಸರಿಯಾದ ಉತ್ತರ. 16ನೇ ಪ್ರಶ್ನೆ, ಕೈಗಾರಿಕೆಗಳಿಗೆ ದೀರ್ಘಾವಧಿ ಸಾಲ ನೀಡುವ ಹಣಕಾಸು ಸಂಸ್ಥೆಗಳನ್ನು ಹೆಸರಿಸಿ. ನೋಡಿಲಿ, ಕೈಗಾರಿಕೆಗಳಿಗೆ ದೀರ್ಘಾವಧಿ ಸಾಲ ನೀಡತಕ್ಕಂಥವುಗಳನ್ನು ನೀವು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ 16ಕ್ಕೆ ಸರಿಯಾದ ಉತ್ತರ ನೋಡ್ರಿ. ಸೊ ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್, ಕೈಗಾರಿಕೆ ಸಾಲ ಮತ್ತು ಹೂಡಿಕೆ ನಿಗಮ ಮತ್ತು ಕೈಗಾರಿಕಾ ಹಣಕಾಸು ನಿಗಮ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 17ನೇ ಪ್ರಶ್ನೆ, ಭಾರತದ ಬ್ಯಾಂಕುಗಳನ್ನು ಯಾವ ವರ್ಷದಲ್ಲಿ ರಾಷ್ಟ್ರೀಕರಣ ಮಾಡಲಾಯಿತು? ಸೊ ಭಾರತದಲ್ಲಿ ಬ್ಯಾಂಕುಗಳನ್ನು ಯಾವ ವರ್ಷದಲ್ಲಿ ರಾಷ್ಟ್ರೀಕರಣ ಮಾಡಿದೆ ಅಂದ್ರೆ ಇಲ್ಲಿ 1969ರಲ್ಲಿ. ಯಾವಾಗ?
1969ರಲ್ಲಿ ಎಷ್ಟು ಬ್ಯಾಂಕ್ಗಳನ್ನ ಅಂದ್ರೆ 14 ಬ್ಯಾಂಕ್ಗಳನ್ನ ಏನು ಮಾಡಿತ್ತು ರಾಷ್ಟ್ರೀಕರಣ ಮಾಡಲಾಯಿತು. ಮತ್ತೆ ಗೊತ್ತಿರಲಿ ಮತ್ತೆ ಯಾವಾಗ ಮಾಡ್ತಾರೆ ಅಂದ್ರೆ 1980ರಲ್ಲಿ ಏನು ಮಾಡ್ತಾರೆ 6 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಕೂಡ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಮೊದಲು ಯಾವಾಗ ಅಂದ್ರೆ 1969ರಲ್ಲಿ 14 ಬ್ಯಾಂಕ್ ಮಾಡ್ತಾರೆ. ನೆಕ್ಸ್ಟ್ 1980ರಲ್ಲಿ 6 ಬ್ಯಾಂಕ್ಗಳನ್ನ ಏನು ಮಾಡ್ತಾರೆ ರಾಷ್ಟ್ರೀಕರಣ ಮಾಡ್ತಾ ಬರ್ತಾರೆ ಇಲ್ಲಿ. ನೆಕ್ಸ್ಟ್ ಅದೇ ರೀತಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಯಾವಾಗ ಸ್ಥಾಪಿಸಲಾಯಿತು? ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿರೋದು 1935ರಲ್ಲಿ ಏನು ಮಾಡ್ತಾರೆ ಸ್ಥಾಪನೆ ಮಾಡ್ತಾ ಬರ್ತಾರೆ. 19ನೇ ಪ್ರಶ್ನೆ, ಭಾರತದಲ್ಲಿ ಉಳಿತಾಯ ಬ್ಯಾಂಕ್ಗಳಿಗೆ ಉದಾಹರಣೆಯನ್ನು ಬರೆಯಿರಿ. ವಾಣಿಜ್ಯ ಬ್ಯಾಂಕುಗಳು ಮತ್ತು ಅಂಚೆ ಕಚೇರಿಗಳು ಅಂತಕ್ಕಂಥವು ಯಾವುದಕ್ಕೆ ಉದಾಹರಣೆ? ಉಳಿತಾಯ ಬ್ಯಾಂಕ್ಗಳು ಅಂದ್ರೆ ನೀವು ಸೇವಿಂಗ್ ಅಕೌಂಟ್ ಏನು ತೆಗಿತಾರಲ್ಲ ಅತಿ ಹೆಚ್ಚಾಗಿ ಎಲ್ಲಿ ತೆಗಿತಾರ? ವಾಣಿಜ್ಯ ಬ್ಯಾಂಕುಗಳು ಮತ್ತು ಅಂಚೆ ಕಚೇರಿಯಲ್ಲಿ. ಚಾಲ್ತಿ ಖಾತೆಯ ವಿಶೇಷತೆ ಏನು? ಚಾಲ್ತಿ ಖಾತೆಯ ವಿಶೇಷತೆ ಏನಪ್ಪ ಅಂದ್ರೆ ವ್ಯವಹಾರ ಸಂಸ್ಥೆಗಳು ವ್ಯಾಪಾರ ಹಾಗೂ ಸಾರ್ವಜನಿಕ ಅಧಿಕಾರಸ್ಥರು ತೆರೆಯುತ್ತಾರೆ. ಯಾರು ಅತಿ ಹೆಚ್ಚಾಗಿ ತೆರೀತಾರೆ ಇಲ್ಲ ಅಂದ್ರೆ ವ್ಯಾಪಾರಗಳು ಏನು ಮಾಡ್ತಾರೆ ಅತಿ ಹೆಚ್ಚಾಗಿ ಇಲ್ಲಿ ತೆಗಿತಾರೆ. ನೆಕ್ಸ್ಟ್ ದಿನಕ್ಕೆ ಎಷ್ಟು ಬಾರಿ ಆದರೂ ಏನು ಮಾಡ್ಬೋದು? ಠೇವಣಿಯನ್ನು ಇಡಬಹುದು ಮತ್ತು ತಗೋಬಹುದು. ರೊಕ್ಕ ಇಡ್ಬೋದು, ನಾವು ಎಷ್ಟು ಬಾರಿ ಆದರೂ ತೆಗಿಬೋದು. ಇದಕ್ಕೆ ಏನಿರಂಗಿಲ್ಲ, ಯಾವುದೇ ರೀತಿ ಹೆಚ್ಚು ಟ್ಯಾಕ್ಸ್ ಕೂಡ ಹಾಕಂಗಿಲ್ಲ. 21ನೇ ಪ್ರಶ್ನೆ ನೋಡ್ತಾ ಬನ್ನಿ ಇಲ್ಲಿ. ಭಾರತೀಯ ರಿಸರ್ವ್ ಬ್ಯಾಂಕಿನ ವಿವಿಧ ಹೆಸರುಗಳು. ಇಲ್ಲಿ ಏನಂತ ಕರೀತಾರ? ಇಲ್ಲಿ ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ. ಇಲ್ಲಿ ವಿವಿಧ ಹೆಸರು ಏನಂತಾರ? ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರ, ಕೇಂದ್ರ ಬ್ಯಾಂಕ್ ಅಂತ ಕರೀತಾರ, ಅಥವಾ ಬ್ಯಾಂಕುಗಳ ತಾಯಿ ಅಂತಾನು ಕೂಡ ಕರೀತಾ ಬರ್ತಾರೆ. ಇಲ್ಲಿ ಮುಂದುವರೆದ ಹೊಳೆ 22 ಆಯ್ತು. ಈಗ ಆಲ್ರೆಡಿ ಏನು ಮಾಡಿದ್ವಿ 31ನೇ ಅಧ್ಯಾಯ ನೋಡಿದ್ವಿ. 32ನೇ ಅಧ್ಯಾಯ ನೋಡ್ತಾ ಬರೋಣ. ಶ್ರಮ ಮತ್ತು ಉದ್ಯೋಗ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಆಗಿರ್ತದೆ. ಸೊ ಶ್ರಮ ಮತ್ತು ಉದ್ಯೋಗ, ಇದರ ಮೊದಲ ಪ್ರಶ್ನೆ ಈ ರೀತಿ ಇದೆ. ಸರಕು ಸೇವೆಗಳ ಉತ್ಪಾದನೆಗಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೆಲಸ ಮಾಡುವ ಸಾಮರ್ಥ್ಯಕ್ಕೆ ಏನಂತ ಕರೀತಾರೆ? ಇಲ್ಲಿ ಶ್ರಮ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಮಾನಸಿಕ ಮತ್ತು ದೈಹಿಕವಾಗಿ ಕೆಲಸ ಮಾಡೋದನ್ನ ಏನಂತ ಕರೀತಾರೆ? ಇಲ್ಲಿ ಶ್ರಮ. ಈ ಕೆಳಗಿನವುಗಳಲ್ಲಿ ಶ್ರಮ ಎಂದು ಪರಿಗಣಿಸಿರುವುದು. ಶ್ರಮ ಅಂತ ಯಾವುದನ್ನು ಪರಿಗಣಿಸ್ಯಾರ ಅಂದ್ರೆ ತಾಯಿ ತನ್ನ ರೋಗಿಷ್ಠ ಮಗುವನ್ನು ಆರೈಕೆ ಮಾಡುವುದು. ಇದೇನು ಕೊಟ್ಟಿದ್ದಾರೆ ನೋಡಿಲಿ, ಶ್ರಮ ನೋಡಿಲಿ, ಕೆಳಗಿನವುಗಳಲ್ಲಿ ಶ್ರಮ ಎಂದು ಪರಿಗಣಿಸುವುದಲ್ಲ. ಸೊ ಇಲ್ಲಿ ದಾದಿ ಸೇವೆ ಮಾಡೋದು ಕೂಡ ಇದೊಂದು ಸೇವೆ ಆಗಿರ್ತದೆ. ಕಾರ್ಮಿಕರ ಕೆಲಸ ಮಾಡೋದು ಆಗಿರ್ತದೆ. ಸೊ ಇಲ್ಲಿ ಶಿಕ್ಷಕರ ಕೆಲಸನೂ ಕೂಡ ಆಗಿರ್ತದೆ. ಆದರೆ ತಾಯಿ ತನ್ನ ರೋಗಿಷ್ಠ ಮಗುವನ್ನು ಆರೈಕೆ ಮಾಡುವುದು ಏನಲ್ಲ ಇಲ್ಲಿ. ಸೊ ಶ್ರಮ ಎಂದು ಕರೆಯೋದಿಲ್ಲ ಇದನ್ನು. ಸೊ ಉಳಿದಿರುವಲ್ಲ ಶ್ರಮಕ್ಕೆ ಉದಾಹರಣೆ ಆಗಿರ್ತವೆ. 3ನೇ ಪ್ರಶ್ನೆ ನೋಡಿ, ಶ್ರಮವನ್ನು ಇದರಿಂದ ಬೇರ್ಪಡಿಸಲು ಸಾಧ್ಯ ಇಲ್ಲ. ಯಾವುದರಿಂದ ಬೇರ್ಪಡಿಸಲು ಸಾಧ್ಯ ಇಲ್ಲ ಅಂದ್ರೆ ಶ್ರಮಿಕರಿಂದ ಬೇರ್ಪಡಿಸಲು ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಕೆಲಸನೇ ಅದಾಗಿರ್ತದೆ, ಯಾವಾಗಲೂ ದುಡಿಬೇಕಾಗಿರ್ತದೆ. ಹೀಗಾಗಿ ಇವರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. 4ನೇ ಪ್ರಶ್ನೆ, ಒಂದು ದೇಶದ ಶ್ರಮಶಕ್ತಿ ಗಾತ್ರವನ್ನು ನಿರ್ಧರಿಸುವ ವಯೋಗುಂಪು. ಶ್ರಮಶಕ್ತಿ ಯಾವುದರ ಆಧಾರದ ಮೇಲೆ ಯಾವ ಯೋಜನೆ ಅವ್ರನ್ನ ಕರೀತಾರ? 15ರಿಂದ 60 ವರ್ಷ ಒಳಗಿರ್ತದಲ್ಲ ಅವರಿಗೆಲ್ಲ ಶ್ರಮಶಕ್ತಿ ಗುಂಪು ಅಂತ ಕರೀತಾರೆ. ಗಾತ್ರದಲ್ಲಿ ಕೆಲಸದ ಸ್ವರೂಪದ ಮೇಲೆ ಶ್ರಮವನ್ನು ಹೀಗೆ ವಿಂಗಡಿಸಲಾಗಿದೆ. ಸೊ ದೈಹಿಕ ಶ್ರಮ ಮತ್ತು ಮಾನಸಿಕ ಶ್ರಮ ಅಂತ 2 ರೀತಿಯಲ್ಲಿ ಏನು ಮಾಡಿದ್ದಾರೆ? ಇದನ್ನ ವಿಂಗಡಣೆ ಮಾಡ್ತಾ ಬಂದಿದ್ದಾರೆ. 6ನೇ ಪ್ರಶ್ನೆ, ಶ್ರಮ ವಿಭಜನೆಯು ಇದಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಶ್ರಮ ವಿಭಜನೆಯು ಲಾಭವನ್ನು ಹೆಚ್ಚಿಸುತ್ತಾ ಹೋಗುತ್ತದೆ. ಇದು 7ನೇ ಪ್ರಶ್ನೆ, ಗ್ರಾಮೀಣ ಭಾಗದಲ್ಲಿ ಕಂಡುಬರುವ ಪ್ರಮುಖ ನಿರುದ್ಯೋಗದ ವಿಧ. ಇದನ್ನು ಕೂಡ ಎಕ್ಸಾಮಲ್ಲಿ ಲಾಸ್ಟ್ ಟೈಮ್ TET ಕೂಡ ಕೇಳಿದ್ದಾರೆ ಹಿಂದೆ. ಸೊ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಿಲ್ಲಿ? ಸೊ 7ಕ್ಕೆ ಸರಿಯಾದ ಉತ್ತರ ಋತುಮಾನದ ನಿರುದ್ಯೋಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. 8ನೇ ಪ್ರಶ್ನೆ, ಕೌಶಲ್ಯರಹಿತ ಉದ್ಯೋಗ ಇದಕ್ಕೆ ಕಾರಣವಾಗಿದೆ. ಸೊ 8ಕ್ಕೆ ಸರಿಯಾದ ಉತ್ತರ ನೋಡ್ರಿ, ಕಡಿಮೆ ಕೂಲಿ ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ. 9ನೇ ಪ್ರಶ್ನೆ, ಪುನರುತ್ಪಾದನಾ ಶ್ರಮಕ್ಕೆ ಉದಾಹರಣೆ ಎಂದರೆ? ಅಂದ್ರೆ ಪುನರುತ್ಪಾದನೆಗೆ ಇದಕ್ಕೆ ಉದಾಹರಣೆ ಕೊಡ್ತಾ ಬರ್ತಾರಲ್ಲಿ. ಯಾವುದಂದ್ರೆ ಮನೆಯಲ್ಲಿ ತಾಯಿ ತನ್ನ ಮಗುವಿನ ಆರೈಕೆ ಮಾಡುವುದು ಇದಕ್ಕೆ ಉದಾಹರಣೆ ಆಗಿರ್ತದೆ, ಸೂಕ್ತವಾಗಿರ್ತದೆ. 10ನೇ ಪ್ರಶ್ನೆ, ಶ್ರಮ ವಿಭಜನೆಯ ಪ್ರಮುಖ ಅನುಕೂಲ ಅಲ್ಲ, ಶ್ರಮ ವಿಭಜನೆಯ ಪ್ರಮುಖ ಅನಾನುಕೂಲ ಯಾವುದಂದ್ರೆ ಕೆಲಸದಲ್ಲಿ ಏಕತಾನತೆ ಉಂಟಾಗುತ್ತದೆ. ಇದಕ್ಕೆ ಆಪ್ಷನ್ ಸಿ. ಮಹಿಳೆಯರ ಸಾಮಾಜಿಕ ಆರ್ಥಿಕ ಸ್ಥಾನಮಾನವನ್ನು ಪ್ರಭಾವಿಸುವ ಅಂಶವೆಂದರೆ? ಸೊ ನೋಡ್ರಿ 11ಕ್ಕೆ ಸರಿಯಾದ ಉತ್ತರ ನೋಡ್ತಾ ಬನ್ನಿ, ಮಹಿಳೆಯರನ್ನು ಮನೆಗೆ ಸೀಮಿತಗೊಳಿಸುವುದು. ನೆಕ್ಸ್ಟ್ ಅದೇ ರೀತಿ ಭಾರತದಲ್ಲಿ ನಿರುದ್ಯೋಗ ಹೆಚ್ಚಳಕ್ಕೆ
ಪ್ರಮುಖ ಕಾರಣ ಯಾವುದು? ಭಾರತದಲ್ಲಿ ನಿರುದ್ಯೋಗಕ್ಕೆ ಹೆಚ್ಚು ಕಾರಣ ಸೂಕ್ತವಾಗಿರುವುದು ಅಂದ್ರೆ ಜನಸಂಖ್ಯೆ ಹೆಚ್ಚಳ ಅಂತಕ್ಕಂಥದ್ದು. ಜೀತ ಪದ್ಧತಿ ರದ್ದತಿ ಕಾಯ್ದೆ ಜಾರಿಗೆ ಬಂದ ವರ್ಷ. ಇಂಥವು ಎಕ್ಸಾಮಲ್ಲಿ ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ. ಸೊ 1976 ಜೀತ ಪದ್ಧತಿ ನಿರ್ಮೂಲ ಕಾಯ್ದೆ ಜಾರಿಗೆ ಬಂದಿದ್ದು 1976. 14ನೇ ಪ್ರಶ್ನೆ 1986 ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಈ ವಯಸ್ಸಿನ ಒಳಗಿನ ಮಕ್ಕಳನ್ನು ಅಪಾಯಕಾರಿ ಉದ್ಯೋಗದಲ್ಲಿ ದುಡಿಯಲು ನೇಮಿಸಿಕೊಳ್ಳುವುದನ್ನು ನಿಷೇಧಿಸಿದೆ. ಇದಕ್ಕೆ ಎಷ್ಟು ವರ್ಷದ ಒಳಗಿರ್ತಾರವ್ರು ಅಂದ್ರೆ 14 ವರ್ಷದ ಒಳಗಿನವ್ರನ್ನ ಯಾವುದೇ ಕಾರಣಕ್ಕೂ ಕೈಗಾರಿಕೆಯಲ್ಲಿ ಆಗಿರ್ಬೋದು ಮತ್ತು ಅಪಾಯಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಹಾಗೆ ಇರುವುದಿಲ್ಲ. ಈ ಒಟ್ಟಾರೆ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನಾವಿಲ್ಲಿ. ಸೊ 1 ಅಂಕದ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಶ್ರಮವನ್ನು ಅರ್ಥೈಸಿ ಅಂತ ಕೇಳಿದ್ದಾರೆ. ಶ್ರಮವೆಂದರೆ ಸರಕು ಸೇವೆಯನ್ನು ಉತ್ಪಾದಿಸುವ ಉದ್ದೇಶಕ್ಕಾಗಿ ದೈಹಿಕವಾಗಿ ಮಾನಸಿಕವಾಗಿ ಕೆಲಸ ಮಾಡುವ ಸಾಮರ್ಥ್ಯಕ್ಕೆ ಏನಂತ ಕರೀತಾರೆ? ಶ್ರಮ ಅಂತ ಕರಿತಾ ಬರ್ತಾರೆ. 17ನೇ ಪ್ರಶ್ನೆ ಉತ್ಪಾದನಾಂಗಗಳು ಯಾವುವು? ಸೊ ಉತ್ಪಾದನಾಂಗಗಳು ನಿಮಗೆ ಗೊತ್ತಿರಲಿ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಅಂತಕ್ಕಂಥವು ಏನಾಗಿರ್ತವೆ? ಉತ್ಪಾದನಾ ಅಂಗಗಳು. ಯಾಕಂದ್ರೆ ಹೊಂದಿಸಿ ಬರೆಯಲ್ಲಿ ಕೂಡ ಕೇಳ್ತಾರೆ, ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಬಂದರೂ ಕೂಡ ಇಂಥವು ಡೀಟೇಲ್ ಆಗಿ ಗೊತ್ತಿರಲಿ ಅನ್ನೋ ಉದ್ದೇಶಕ್ಕೆ 1 ಮಾರ್ಕ್ಸನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಇಲ್ಲಿ. 18ನೇ ಪ್ರಶ್ನೆ ಕೌಶಲರಹಿತ ಶ್ರಮಕ್ಕೆ ಉದಾಹರಣೆ. ಕೌಶಲರಹಿತ ಶ್ರಮಕ್ಕೆ ಉದಾಹರಣೆ ಯಾವುದಂದ್ರೆ ಕೃಷಿ ಕಾರ್ಮಿಕರ ಕೆಲಸ. 19ನೇ ಪ್ರಶ್ನೆ ಪುನರುತ್ಪಾದನಾ ಶ್ರಮ ಎಂದರೇನು? ಪುನರುತ್ಪಾದನಾ ಶ್ರಮ ಎಂದರಲ್ಲಿ ಮನೆಯಲ್ಲಿ ನಿರ್ವಹಿಸುವ ಶ್ರಮವಾಗಿದೆ. ಮಹಿಳೆಯರು ಮನೆಯಲ್ಲಿ ನಿರ್ವಹಿಸುವ ಕೂಲಿರಹಿತ ಕೆಲಸ ಯಾವುದಕ್ಕೆ ಉದಾಹರಣೆ? ಪುನರುತ್ಪಾದನಾ ಶ್ರಮಕ್ಕೆ ಉದಾಹರಣೆಯಾಗಿದೆ. 20ನೇ ಪ್ರಶ್ನೆ ನೋಡ್ತಾ ಬನ್ನಿ. ಶ್ರಮ ವಿಭಜನೆಯ ಮಹತ್ವ ಏನು? ಶ್ರಮ ವಿಭಜನೆಯ ಮಹತ್ವ ಶ್ರಮದ ದಕ್ಷತೆ ಮತ್ತು ಉತ್ಪಾದನೆಯ ಗುಣಮಟ್ಟವನ್ನು ಹೆಚ್ಚಿಸುವುದಾಗಿದೆ. 21ನೇ ಪ್ರಶ್ನೆ ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಬರಲು ಪ್ರಮುಖ ಕಾರಣವೇನು? ಉದ್ಯೋಗ ಅವಕಾಶ. ನೋಡಿಲಿ ಎದುರು ಸಲುವಾಗಿ ಬರ್ತಿರಲಿ ಗ್ರಾಮೀಣ ಜನರಂದ್ರೆ ಉದ್ಯೋಗದ ಸಲುವಾಗಿ ಬರ್ತಕ್ಕಂಥದ್ದು. 22ನೇ ಪ್ರಶ್ನೆ ಋತುಮಾನದ ನಿರುದ್ಯೋಗಕ್ಕೆ ಪ್ರಮುಖ ಕಾರಣ ಕೃಷಿ ಮತ್ತು ಕೆಲವು ಕೈಗಾರಿಕೆಗಳಲ್ಲಿನ ಪ್ರವೃತ್ತಿ ಋತು ಸಂಬಂಧಿತವಾಗಿರುತ್ತದೆ. ಇದು ಪ್ರಮುಖ ಉದಾಹರಣೆ ಆಗಿರ್ತದೆ ಋತುಮಾನದ ನಿರುದ್ಯೋಗಕ್ಕೆ. ಬಾಲಕಾರ್ಮಿಕ ಎಂದರೆ ಯಾರು? ಬಾಲಕಾರ್ಮಿಕರೆಂದರೆ ನಿಮಗೆ ಆಲ್ರೆಡಿ ಹಿಂದೆ ನೋಡಿದಿರಿ 14 ವರ್ಷದ ಒಳಗಿನ ಮಗು ಕೂಲಿಗಾಗಿ ದುಡಿಯುತ್ತಿದ್ದರೆ ಅದನ್ನು ಏನಂತ ಕರೀತಾರೆ? ಬಾಲಕಾರ್ಮಿಕ ಅಂತ ಕರೀತಾರೆ. 24ನೇ ಪ್ರಶ್ನೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು? ನಿಮಗೆ ಆಲ್ರೆಡಿ ಹೇಳಿದ್ದೀನಿ 1986ರಲ್ಲಿ ಏನಾಯ್ತಿದ್ದು ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದಿತ್ತು 1986. ನಿರುದ್ಯೋಗ ಎಂದರೇನು? ಯಾವುದೇ ವ್ಯಕ್ತಿ ಶ್ರಮಿಕನು ಪ್ರಸ್ತುತ ಮಾರುಕಟ್ಟೆ ನೋಡಿಲಿ. ಎಷ್ಟನೇ ಪ್ರಶ್ನೆ? 25ನೇ ಪ್ರಶ್ನೆ ನೋಡ್ರಿ. ಯಾವುದೇ ಶ್ರಮಿಕನು ಪ್ರಸ್ತುತ ಮಾರುಕಟ್ಟೆ ದರದಲ್ಲಿ ಕೆಲಸ ಮಾಡಲು ಇಚ್ಛಿಸ ಅಂದ್ರೆ ಅವ ದಷ್ಟು ಮುಷ್ಟ ಇರ್ತಾನೆ, ಎಲ್ಲ ಎಲಿಜಿಬಲ್ ಇರ್ತಾನೆ. ಆದರೆ ಕೆಲಸ ಪಡೆಯಲಾಗದಿದ್ದರೆ ನೋಡಿಲ್ಲ ಅವನು ಕೆಲಸ ಮಾಡಲು ಸಿದ್ಧನಿರ್ತಾನೆ, ಅವನಿಗೆ ಕೆಲಸ ಪಡೆಯಲು ಸಾಧ್ಯವಾಗಲಿಲ್ಲ ಅಂದ್ರೆ ಅದಕ್ಕೆ ಏನಂತ ಕರೀತಾರೆ? ನಿರುದ್ಯೋಗ ಅಂತ ಕರಿತಾ ಬರ್ತಾರೆ ಇಲ್ಲಿ. ಅರ್ಥ ಆಯ್ತು ಅನ್ಕೊಂತೀನಿ ಈ ಚಾಪ್ಟರ್. ಮುಂದುವರೆದು ನಾವೇನು ಮಾಡೋಣ ಈಗ ವ್ಯವಹಾರ ನಿರ್ವಹಣೆಯ ಅಧ್ಯಾಯ ಎಷ್ಟು ಇದು 33ನೇ ಚಾಪ್ಟರ್ ನೋಡ್ತಾ ಹೋಗೋಣ. ಮಾರುಕಟ್ಟೆಯ ನಿರ್ವಹಣೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ, ಚಾಪ್ಟರ್ ಇದಾಗಿರ್ತದೆ. ನೋಡ್ತಾ ಹೋಗೋಣ ನಾವಿಲ್ಲಿ. ಪ್ರಶ್ನೆಗಳು ಈ ರೀತಿ ಇದಾವು. ಎಲ್ಲಿ ಬೇಕಾದರೂ ಮಾರಾಟ ಮತ್ತು ಕೊಳ್ಳುವಿಕೆ ನಡೆಯುವ ಮಾರುಕಟ್ಟೆಗೆ ಏನಂತ ಕರೀತಾರೆ? ಇಲ್ಲಿ ಅಸಾಂಪ್ರದಾಯಿಕ ಮಾರುಕಟ್ಟೆ ಅಂತ ಕರೀತಾರೆ. ಇಲ್ಲಿ ನೋಡಿ ಎಲ್ಲಿ ಬೇಕಾದರೂ ಮಾರಾಟ ಮಾಡೋದು ಮತ್ತು ಕೊಳ್ಳೋದಕ್ಕೆ ಏನಂತಾರೆ? ಅಸಾಂಪ್ರದಾಯಿಕ ಮಾರುಕಟ್ಟೆ ಅಂತ ಇರೋದು. 22ನೇ ಪ್ರಶ್ನೆ ನೋಡಿಲ್ಲಿ. ಈ ಚಾಪ್ಟರ್ಲಿ 2ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಸರಕು ಸೇವೆಗಳ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದ ಪರ್ಯಾಯ ಸಂಯೋಜನೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಉತ್ಪನ್ನ ಮಿಶ್ರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಯಾವುದಿಲ್ಲಿ? ಉತ್ಪನ್ನ ಮಿಶ್ರಣ. 3ನೇ ಪ್ರಶ್ನೆ ಗ್ರಾಹಕ ಕಾಯ್ದೆ ಜಾರಿಗೆಯ ಉದ್ದೇಶ. ನೋಡಿಲ್ಲ ಮತ್ತೆ ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕೂಡ ಕೇಳಿದ್ರು. ಗ್ರಾಹಕ ದಿನಾಚರಣೆ ಯಾವಾಗ ಮಾಡ್ತಾರೆ ಅಂತಲೂ ಕೂಡ ಕೇಳಿದ್ರು. ಅದನ್ನು ಕೂಡ ನೋಡ್ತಾ ಬನ್ನಿ. ಗ್ರಾಹಕ ಕಾಯ್ದೆ ಜಾರಿಗೆಯ ಉದ್ದೇಶ ಏನಂತ ಕೇಳಿದ್ದಾರೆ ಇಲ್ಲಿ. 3ಕ್ಕೆ ಸರಿಯಾದ ಉತ್ತರ ಗ್ರಾಹಕರಿಗೆ ನ್ಯಾಯ ಒದಗಿಸಲು. ಮಾರ್ಚ್ 15 ಅಂತಕ್ಕಂಥದ್ದು ಏನಿಲ್ಲ ಗ್ರಾಹಕರ ದಿನಾಚರಣೆ ಆಗಿರ್ತದೆ ನೋಡ್ರಿ. ಹಾಗಾದ್ರೆ 3ಕ್ಕೆ ಸರಿಯಾದ ಉತ್ತರ ಗೊತ್ತಾಯ್ತು, ಗ್ರಾಹಕರಿಗೆ ನ್ಯಾಯ ಒದಗಿಸಲು. ಹಾಗಾಗಿ ಆಪ್ಷನ್ ಏನಿಲ್ಲ ಡಿ ಆಗಿರ್ತದೆ. 4ನೇ ಪ್ರಶ್ನೆ 1 ಕೋಟಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ಸ್ವೀಕರಿಸುವ ಗ್ರಾಹಕ ವೇದಿಕೆಗೆ ಏನಂತ ಕರೀತಾರೆ? ಇಲ್ಲಿ
ಸೊ 4ಕ್ಕೆ ಸರಿಯಾದ ಉತ್ತರ ಜಿಲ್ಲಾ ಆಯೋಗ ಅಂತ ಕರೀತಾರೆ. 5ನೇ ಪ್ರಶ್ನೆ, ನೀವು ಓರ್ವ ಹಣ್ಣಿನ ವ್ಯಾಪಾರಿಯಾಗಿ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೆದ ಹಣ್ಣುಗಳನ್ನು ತಂದು ನೀವು ನಿಮ್ಮ ಪ್ರದೇಶದಲ್ಲಿ ಮಾರಿದರೆ ಸೊ ಅದಕ್ಕೆ ಏನಂತ ಕರೀತಾರೆ? ಸೊ 5ಕ್ಕೆ ಸರಿಯಾದ ಉತ್ತರ ಸ್ಥಳೀಯ ಮಾರುಕಟ್ಟೆ ಅಂತ ಕರೀತಾರೆ. ನೀವು ಬೇರೆ ಕಡೆಯಿಂದ ತೊಗೊಂಬರ್ತೀರ, ಆದರೆ ಸೊ ನಿಮ್ಮ ಊರಲ್ಲಿ ನೀವೇನಾದರೂ ಮಾಡಿದ್ರೆ ಅದಕ್ಕೆ ಏನಂತಾರೆ? ಸ್ಥಳೀಯ ಮಾರುಕಟ್ಟೆ ಅಂತ ಕರೀತಾರೆ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ತಾ ಬನ್ನಿ. ಫ್ಲಿಪ್ಕಾರ್ಟ್, ಅಮೆಜಾನ್, ಮೀಶೋಗಳಲ್ಲಿ ವಸ್ತುಗಳನ್ನು ಕೊಳ್ಳುವುದಕ್ಕೆ ಏನಂತ ಕರೀತಾರೆ? ಇಲ್ಲಿ ಏನಂತಾರೆ? ಇದಕ್ಕೆ ಟೆಲಿ ಶಾಪಿಂಗ್ ಅಂತ ಕರೀತಾರೆ. ಏನಂತಾರೆ? ಟೆಲಿ ಶಾಪಿಂಗ್. ಅತಿ ಹೆಚ್ಚಾಗಿ ಈಗ ಅದೇ ನಡೆದೈತಿ. 1 ಅಂಕದ ಪ್ರಶ್ನೆಗಳು ನೋಡ್ತಾ ಹೋಗೋಣ ನಾವಿಲ್ಲಿ. ಮಾರುಕಟ್ಟೆಯ ಸರಕಿನ ಆಧಾರದ ಮೇಲೆ ವಿಂಗಡಣೆಯನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಸೊ 7ಕ್ಕೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸರಕಿನ ಮಾರುಕಟ್ಟೆ, ಹಣಕಾಸಿನ ಮಾರುಕಟ್ಟೆ, ಬಂಡವಾಳ ಮಾರುಕಟ್ಟೆ ಅಂತಕ್ಕಂಥದ್ದು ವಿಂಗಡಣೆ. ಈ ರೀತಿ ಏನು ಮಾಡ್ಬೋದು? ವಿಂಗಡಣೆ ಮಾಡ್ತಾ ಬರ್ಬೋದು ನಾವಿಲ್ಲಿ. ಇಲ್ಲಿ ವ್ಯತ್ಯಾಸ ಕೇಳಿದ್ದಾರೆ, ನಿಮ್ಗೆ ಹೊಂದಿಸಿ ಬರೆಯರು ಕೂಡ ಬರ್ಬೋದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಮಾರುಕಟ್ಟೆಯ ವ್ಯತ್ಯಾಸಗಳನ್ನು ನೋಡ್ತಾ ಬನ್ನಿ. ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿರೋದು ಸಾಂಪ್ರದಾಯಿಕ ಮಾರುಕಟ್ಟೆ. ಅಸಾಂಪ್ರದಾಯಿಕ ಅಂದ್ರೆ ಇಲ್ಲಿ ನಿರ್ದಿಷ್ಟ ಪ್ರದೇಶಕ್ಕೆ ಯಾವುದೇ ಕಾರಣಕ್ಕೆ ಒಳಪಟ್ಟಿರೋದಿಲ್ಲ. ಇಲ್ಲಿ ಏನಾಗ್ತದೆ? ಇಲ್ಲಿ ಸಾಂಪ್ರದಾಯಿಕ, ಇಲ್ಲಿ ಅಸಾಂಪ್ರದಾಯಿಕ. ಸೊ ಈ ಪಾಯಿಂಟ್ ನೋಡ್ತಾ ಬನ್ನಿ. ಇಲ್ಲಿ ಏನಾಗುತ್ತೆ? ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿರ್ತೈತಿ ಇದು, ಆದರೆ ಇದಕ್ಕೆ ನಿರ್ದಿಷ್ಟ ಪ್ರದೇಶ ಸೀಮಿತ ಇರೋದಿಲ್ಲ ಇಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನಿರ್ದಿಷ್ಟ ಸ್ಥಳವಿರುತ್ತದೆ. ಇಲ್ಲಿ ಏನಿರ್ತದೆ? ನಿರ್ದಿಷ್ಟವಾದ ಸ್ಥಳವನ್ನು ಹೊಂದಿರ್ತದೆ, ಆದರೆ ಇಲ್ಲಿ ಸ್ಥಳ ಇರುವುದಿಲ್ಲ. ನಿರ್ದಿಷ್ಟವಾಗಿ ಸ್ಥಳ ಇರಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅವರು. ನೆಕ್ಸ್ಟ್ ಅದೇ ರೀತಿ ನಿರ್ದಿಷ್ಟ ವ್ಯವಹಾರವಿರುತ್ತದೆ, ಆದರೆ ನಿರ್ದಿಷ್ಟ ವ್ಯವಹಾರ ಆ ಕಡೆ ಇರುವುದಿಲ್ಲ. 9ನೇ ಪ್ರಶ್ನೆ ನೋಡ್ತಾ ಹೋಗೋಣ ನಾವಿಲ್ಲಿ. ಮಾರುಕಟ್ಟೆಯ ಕಾರ್ಯಗಳನ್ನು ಪಟ್ಟಿ ಮಾಡಿ. ಸೊ ಮಾರುಕಟ್ಟೆಯ ಪ್ರಮುಖ ಕಾರ್ಯ ಖರೀದಿ, ಜೋಡಣೆ, ಮಾರಾಟ, ವಿಕ್ರಮ, ಸೊ ಅದೇ ರೀತಿ ಸಾಗಾಣಿಕೆ, ಶೇಖರಣೆ, ಮಾರುಕಟ್ಟೆ ಸಂಶೋಧನೆ ಅಂತಕ್ಕಂಥದ್ದು ಇದರ ಕಾರ್ಯಗಳಾಗಿರ್ತವೆ. 10ನೇ ಪ್ರಶ್ನೆ ನೋಡ್ತಾ ಬನ್ನಿ. ಗ್ರಾಹಕರ ಹಕ್ಕುಗಳನ್ನು ಚರ್ಚಿಸಿ. ಗ್ರಾಹಕಗಳ ಹಕ್ಕುಗಳು ಏನೇನು ಬರ್ತವೆ ಅಂದ್ರೆ ಇಲ್ಲಿ ರಕ್ಷಣೆ ಹಕ್ಕು, ಮಾಹಿತಿ ಹಕ್ಕು, ವಸ್ತುಗಳ ಆಯ್ಕೆ, ಅದೇ ರೀತಿ ಶೋಷಣೆ ವಿರುದ್ಧ ಹಕ್ಕು, ಗ್ರಾಹಕ ಶಿಕ್ಷಣ ಹಕ್ಕು, ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಇವರ ಪ್ರಮುಖ ಹಕ್ಕುಗಳಾಗಿರ್ತವೆ. 11ನೇ ಪ್ರಶ್ನೆ, ನೀವು ಆನ್ಲೈನ್ ವ್ಯಾಪಾರದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು. ಸೊ ಅತಿ ಹೆಚ್ಚಾಗಿ ಅನ್ಯಾಯ ಆಗ್ತಿರ್ತವಲ್ಲ, ನೀವು ಮುನ್ನೆಚ್ಚರಿಕೆ ಕ್ರಮಗಳು ಏನು ತಗೋಬೇಕಂದ್ರೆ ಇಲ್ಲಿ ವಸ್ತುಗಳು ಸುರಕ್ಷಿತವಾಗಿದೆಯೇ ಎಂಬುದನ್ನು ನೋಡ್ಕೊಳ್ಬೇಕು. ಸೊ ಬೆಲೆ ಸರಿಯಾಗಿ ಇದೆ ಅನ್ನೋದನ್ನು ಪರೀಕ್ಷೆ ಮಾಡ್ಕೋಬೇಕು. ಅದೇ ರೀತಿ ವಸ್ತುವಿನ ಗುಣಮಟ್ಟ ಸರಿ ಇದೆಯೇ ಎಂಬುದನ್ನು ತಿಳ್ಕೊಳ್ಬೇಕು. ಇವು ಅಂತರ್ಜಾಲ ಪಾವತಿಯಲ್ಲಿ ಪಾವತಿಸುವ ಮುನ್ನ ಸೊ ಅಲ್ಲೇ ಮುನ್ನೆಚ್ಚರಿಕೆಯನ್ನು ಕ್ರಮಗಳನ್ನು ವಹಿಸ್ತಾ ಬರ್ಬೇಕು ನೀವು ಇಲ್ಲಿ. 12ನೇ ಪ್ರಶ್ನೆ, ನೀವೊಬ್ಬ ಗ್ರಾಹಕನಾಗಿದ್ದಲ್ಲಿ ನೀವು ನಿರೀಕ್ಷಿಸುವ ಮಾರುಕಟ್ಟೆ ವ್ಯವಸ್ಥೆಯ ಸುಧಾರಣೆಗಳನ್ನು ಪಟ್ಟಿ ಮಾಡ್ತಾ ಬನ್ನಿ. ಮಾರುಕಟ್ಟೆಯ ನಿಯಮಗಳಲ್ಲಿ ಬದಲಾವಣೆ ಆಗಬೇಕು, ಉತ್ತಮ ಶೇಖರಣೆ ಮತ್ತು ಉಗ್ರಾಣ ವ್ಯವಸ್ಥೆ ಹೊಂದಬೇಕು. ಸೊ ಅದೇ ರೀತಿ ಸುಧಾರಿತ ವರ್ಗೀಕರಣ ವ್ಯವಸ್ಥೆ, ಸೊ ಗ್ರಾಹಕರ ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಬಲಪಡಿಸ್ತಾ ಬರಬೇಕು. ನಾವು ಈ ರೀತಿ ಏನು ಮಾಡಬೇಕು? ಯೋಚನೆ ಮಾಡ್ತಾ ಬರ್ತೀವಿ ಇಲ್ಲಿ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾವು ಎಷ್ಟು ಚಾಪ್ಟರ್ ನೋಡಿದ್ವಿ ಇಲ್ಲಿ. ಸೊ ಇದರಲ್ಲಿ ಕೂಡ 9ನೇ ತರಗತಿಯಲ್ಲಿ ಕೂಡ ನಾವು ಒಟ್ಟಾರೆ 5 ಚಾಪ್ಟರ್ಗಳನ್ನ ಏನು ಮಾಡಿದ್ವಿ? ಸೊ ನೋಡ್ತಾ ಬಂದಿದ್ದೀವಿ. ಸೊ ಮುಂದುವರೆದು ಈಗ ಬರ್ತಕ್ಕಂಥದ್ದು 10ನೇ ತರಗತಿನ ನೋಡ್ತಾ ಹೋಗೋಣ. ಸೊ ಮುಂದೆ ಯಾವ್ದು ನೋಡೋಣ? ಸೊ 10ನೇ ತರಗತಿ ನೋಡ್ತಾ ಬರೋಣ. ಸೊ ವಿಡಿಯೋ ಭಾಳ ಲೆಂತಿ ಆಗ್ತದೆ. ಸೊ ಬೇಕಂದ್ರೆ ನಾವಿಲ್ಲಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಾಂದರೆ ಸೊ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ.